ಮಧ್ವ ನವರಾತ್ರೋತ್ಸವದ ಪಾವನವಾದ ಶುಭ ಅವಸರದ ಅಂತಿಮ ಘಟ್ಟದೊಳಗೆ ನಾವು ನೀವೆಲ್ಲ ವಿಶೇಷವಾದ ಭಕ್ತಿ ಶ್ರದ್ಧೆಗಳಿಂದ ಜ್ಞಾನ ಪಿಪಾಸುಗಳಾಗಿ ಪಾಪ ಕಳೆದುಕೊಳ್ಳಬೇಕು, ಪುಣ್ಯ ಸಂಪಾದನೆಯಾಗಬೇಕು. ಮಹಾಭಾರತ, ರಾಮಾಯಣ, ಭಾಗವತಾದಿ ಗ್ರಂಥಗಳಲ್ಲಿಯ ಕಥೆ, ಉಲ್ಲೇಖ, ಧರ್ಮವಚನಗಳಿಂದ ಒಂದು ಉತ್ತಮವಾದ ಮಾರ್ಗವನ್ನು, ದಾರಿಯನ್ನು ಕಂಡುಕೊಳ್ಳಬೇಕು ಎನ್ನುವ ಹೆಬ್ಬಯಕೆಯಿಂದ ನಾವೆಲ್ಲ ಇಲ್ಲಿ ಬಹಳ ಶ್ರದ್ಧೆಯಿಂದ ಭಾಗವಹಿಸಿದ್ದೇವೆ. ನಿನ್ನೆಯ ದಿನ ಶ್ರೀಮನ್ ಮಹಾಭಾರತ ಯಾಕೆ ಕೇಳಬೇಕು, ಮಹಾಭಾರತ ಕೇಳುವುದರಿಂದ ಏನು ಲಾಭವಿದೆ, ಅಲ್ಲಿ ಬರುವ ವರ ಶಾಪಗಳಿಂದ ಏನು ಉಪಯೋಗವಾಗಿದೆ, ಅದರಿಂದ ನೇರವಾಗಿ ನಮಗೆ ಯಾವ ತರಹದಿಂದ ಅನುಕೂಲವಾಗತ್ತೆ ಇತ್ಯಾದಿಯಾದ ವಿಷಯಗಳಲ್ಲಿ ಒಂದೆರಡು ಕಥೆಗಳನ್ನು ಕೇಳುವ ಮುಖಾಂತರ ತಿಳಿದುಕೊಂಡಿದ್ದೇನೆ. ನಿನ್ನೆ ದಿನ ಇಲ್ಲಿ ಭಾಗವಹಿಸಿದವರಲ್ಲಿ 98% ಯಾರು ಇರಲಿಲ್ಲ. ಆದ್ದರಿಂದಾಗಿ ಒಂದೆರಡು ಮಾತನ್ನು ಹೇಳ್ತೇನೆ. ವಿಷ್ಣು ಭಕ್ತರು ಯಾರಿದ್ದಾರೆ, ಧರ್ಮಾಚರಣ ತತ್ಪರರು ಯಾರಿದ್ದಾರೆ, ಗುರು ದೇವತೆಗಳ ಆಶೀರ್ವಾದವನ್ನು ಪಡೆದವರು ಯಾರಿದ್ದಾರೆ, ಬ್ರಾಹ್ಮಣರ ಪ್ರೀತಿ ಪಾತ್ರರು ಯಾರಾಗಿದ್ದಾರೆ, ಅವರಿಗೆ ನಾಡದ್ದು ಬರುವ ಆಪತ್ತನ್ನು ಮೊನ್ನೆಯೇ ಪರಿಹಾರವನ್ನು ಮಾಡಿಟ್ಟಿರ್ತಾನೆ ದೇವ ಅಂತ ನಾವು ಕೇಳಿದ್ದೇವೆ. ಹೇಗೆ ಆಪತ್ತು ಬಂದ ಮೇಲೆ ಪರಿಹಾರ ಮಾಡಬೇಕೇ ಹೊರತು ಆಪತ್ತೇ ಬಂದಿಲ್ಲ ಹೇಗೆ ಪರಿಹಾರ ಮಾಡ್ತಾನೆ? ಇದು ವಿಷ್ಣು ಭಕ್ತಿಯ ಒಂದು ಅದ್ಭುತವಾದ ಪರಾಕಾಷ್ಠೆ, ದಿವ್ಯ ಶಕ್ತಿ. ಕುಂತಿ ಮಹಾವಿಷ್ಣು ಭಕ್ತಳು. ಹಾಗಾಗಿ ಕುಂತಿಗೆ ಒಂದು ಪ್ರಸಂಗ ಬರುವುದಿತ್ತು. ಪಾಂಡುರಾಜನಿಗೆ ಶಾಪವಾಯಿತು. ಏನಂತೆ, ನಿನಗೆ ಸಂತಾನವಾಗುವ ಸಾಧ್ಯತೆ ಇಲ್ಲ. ಕಥೆ ಎಲ್ಲ ಗೊತ್ತು, ನಾನು ನಿನ್ನೆ ಹೇಳಿದ್ದೇನೆ, ಸಂಕ್ಷೇಪದಲ್ಲಿ ಹೇಳ್ತೇನೆ. ಪಾಂಡವರೇ ಹುಟ್ಟಿಲ್ಲ ಅಂತಂದ್ರೆ ಮಹಾಭಾರತವೇ ಕೊಲಾಪ್ಸ್ ಆಗಿ ಹೋಗುತ್ತೆ. ಪಾಂಡವರಿಲ್ಲ ಅಂತಂದ್ರೆ ಮಹಾಭಾರತಕ್ಕೆ ಬೆಲೆಯೇ ಇಲ್ಲ. ಅದೊಂದು ಕಾಗಕ್ಕ ಗುಬ್ಬಕ್ಕನ ಕಥೆ ಆಗಿ ಬಿಡುತ್ತದೆ. ಹೀರೋ ಇಲ್ಲದೆ ಇದ್ದ ಫಿಲ್ಮ್ ಹೇಗೆ ಉಪಯೋಗವಿಲ್ಲ ಹಾಗೆ ಆಗಿಬಿಡತ್ತೆ. ಆದ್ರೆ ಈ ವಿಷ್ಣು ಭಕ್ತಿಯ ಸೆಳೆತ ಹೀಗಿತ್ತು ಅಂದ್ರೆ, ಶಾಪ ಮದುವೆ ಆದ ಮೇಲೆ ಅದು ಗಂಡನಿಗೆ ಆಗೋದಿತ್ತು, ಶಾಪ ಕುಂತಿಗೆ ಅಲ್ಲ. ಪಾಂಡುರಾಜನಿಗೆ ಶಾಪವಾಗೋದಿತ್ತು. ಅದನ್ನು ಮದುವೆ ಆಗುವುದಕ್ಕಿಂತಲೂ 12 ವರ್ಷ ಪೂರ್ವದೊಳಗೇನೆ ದೂರ್ವಾಸರು ಬಂದು ಸೇವೆ ಮಾಡಿಸಿಕೊಂಡು ವರ ಕೊಡುವ ಪ್ರಸಂಗ ಬಂದಾಗ, ಏನ್ ವರ ಕೊಡ್ಲಿ, ವರ ಕೇಳು ಅಂತ ವರ ಕೇಳುವುದಕ್ಕೆ ಆಪ್ಷನ್ ಕೊಡದೇನೆ ತಾವೇ ವರ ಕೊಟ್ರು. ಏನಂತ ವರ ಕೊಟ್ರು? ಈ ಮಂತ್ರವನ್ನು ಉಪದೇಶ ಮಾಡ್ತೇನೆ, ಇದರಿಂದ ನಿನಗೆ ಬೇಕಾದ ದೇವತೆ ಬಂದು ಹುಟ್ಟಿ ಬರ್ತಾರೆ. ಅಂದ್ರೆ ಇದು ಎಷ್ಟು ಧರ್ಮವನ್ನು ಮಾಡುವವರಿಗೆ ಎಷ್ಟು ಭರವಸೆ ತಂದುಕೊಡುತ್ತೆ, ಎಷ್ಟು ವಿಶ್ವಾಸವನ್ನು ತಂದುಕೊಡುತ್ತೆ. ನಾನ್ ಮಾಡುವ ಧರ್ಮ ನನ್ನ ಕೈ ಬಿಡುವುದಿಲ್ಲಪ್ಪ, ನನ್ನ ಎಷ್ಟೋ ಆಪತ್ತುಗಳನ್ನು ಪರಿಹಾರ ಮಾಡಿದೆ, ಬಂದ ಆಪತ್ತುಗಳನ್ನು ಪರಿಹಾರ ಮಾಡುತ್ತೆ ಎನ್ನುವ ಗಟ್ಟಿಯಾಗಿ ಎಚ್ಚರಿಸ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ಅಂತೆಯೇ ಕುಂತಿ ಮುಂದೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರನ್ನು ಮಕ್ಕಳನ್ನಾಗಿ ಪಡೆಯಬೇಕಾದಂತಹ ಸೌಭಾಗ್ಯವನ್ನು ಪಡೆದುಕೊಂಡಳು. ಇದು ಧಾರ್ಮಿಕರಿಗೆ ಇರುವಂತಹ ಒಂದು ದಿವ್ಯವಾದಂತಹ ಸಾಮರ್ಥ್ಯ. ಹಾಗಾಗಿ ನಮ್ಮಿಂದ ಸಾಧ್ಯವಾಗದಿದ್ದ ಧರ್ಮಗಳನ್ನು ಮಾಡೋದು ಬೇಡ, ಆದರೆ ಸಾಧ್ಯವಾಗುವ ಧರ್ಮವನ್ನು ಸರ್ವಥಾ ಬಿಡುವುದು ಬೇಡ. ಜಸ್ಟ್ ಸಂಧ್ಯಾವಂದನ, 10 ನಿಮಿಷದ ಸಂಧ್ಯಾವಂದನ ಯಾಕೆ ಬಿಡ್ಬೇಕಾಗ್ತದೆ? 25-30 ನಿಮಿಷಗಳಲ್ಲಿ ಆಗುವ ದೇವರ ಪೂಜೆ ಬಿಡ್ಬೇಕು ಯಾಕೆ?
5 ನಿಮಿಷದೊಳಗೆ ತುಳಸಿಗೆ ನೀರು ಹಾಕಿ 10 ನಿಮಿಷದೊಳಗೆ ಗುರುಮಂತ್ರವನ್ನು ಮಾಡುವ ಸಣ್ಣದಾದ ಧರ್ಮ ಯಾಕೆ ಬಿಡಬೇಕು? ಭೀಷ್ಮ ಪಂಚಕ ಮಾಡೋದು ಬೇಡ, 5 ದಿನ ಉಪವಾಸ. ದೊಡ್ಡ ದೊಡ್ಡ ಯಾಗ ಯಜ್ಞಗಳನ್ನು ಮಾಡೋದು ಬೇಡ, ಲಕ್ಷಾವಧಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋದು ಬೇಡ. ನಮ್ಮ ಕಡೆಯಿಂದ ಆಗೋದಿಲ್ಲ. ಒಬ್ಬ ಬ್ರಾಹ್ಮಣನಿಗೆ ತಿಂಗಳಿಗೆ 1 ದಿನ ಊಟಕ್ಕೆ ಹಾಕ್ಲಿಕ್ಕೆ ಏನಾಗಿದೆ? ಮನೆಯೊಳಗೆ ಪೂಜೆಯಾಗತ್ತೆ, ದೇವರ ಪ್ರಸಾದವಾಗತ್ತೆ, ನೈವೇದ್ಯವಾಗತ್ತೆ, ಬ್ರಾಹ್ಮಣ ಹರಿಸಿ ಹೋಗ್ತಾನೆ. ಅದರ ಲಾಭವೇ ಊಹಾತೀತ. ದೂರ್ವಾಸರನ್ನು ಸಂತೋಷಪಡಿಸಿದಳು ಕುಂತಿ. ಇನ್ನೇನು ಮಾಡಲಿಲ್ಲ. ತನ್ನ ಮನಸ್ಸು, ಮಾತು, ದೇಹ ಎಲ್ಲವನ್ನು ದೂರ್ವಾಸರಿಗಾಗಿ ಸವಿಸಿ ಕಾಯಿಕವಾದ ಎಷ್ಟು ಸೇವೆ ಮಾಡ್ಲಿಕ್ಕೆ ಸಾಧ್ಯವಿದೆ ಅಷ್ಟೆಲ್ಲ ತರಹದ ಸೇವೆಯನ್ನು ಮಾಡಿ, ಮನಸ್ಸನ್ನು ಪರಿಪೂರ್ಣವಾಗಿ ನಿರ್ಮಲವಾಗಿ ಸಮರ್ಪಣೆಯನ್ನು ಮಾಡಿ, ಇಂದ್ರಿಯಗಳಿಂದ ಮಾತಿನಿಂದ ಆಗಬೇಕಾದ ಎಲ್ಲ ಸೇವೆಗಳನ್ನು ಮಾಡಿದ್ದಕ್ಕಾಗಿ ಪ್ರಸನ್ನರಾದ ದೂರ್ವಾಸರು ನಾಳೆ ಬರುವ ಆಪತ್ತುಗಳನ್ನು ಪರಿಹಾರ ಮಾಡಿ ಹಾಕಿ ವರವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಕಳಿಸಿದರು. ಹೀಗಿದ್ದಾಗ ನಾವು ಧರ್ಮವನ್ನು ಮಾಡಿದರೆ ಎಷ್ಟು ಆಪತ್ತುಗಳು ನಮ್ಮಿಂದ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಧರ್ಮವನ್ನು ಮಾಡುವವರು ಇದ್ದೇವೆ, ಮಾಡ್ತಾ ಇದ್ದೇವೆ. ಹಾಗಾಗಿ ಕರೋನಾ ನಮ್ಮನ್ನು ಯಾರನ್ನೂ ಬಾಧಿಸಿಲ್ಲ, ಕೊಂದು ಹಾಕಿಲ್ಲ. ನಾನಾ ತರಹದ ರೋಗಗಳು, ರುಜಿನಗಳು ನಮ್ಮ ಹತ್ರ ಬಂದಿಲ್ಲ. ಇಷ್ಟಾದ್ರೂ ಗಟ್ಟಿಮುಟ್ಟ ಕೊನೆಯಾಗಿ ನಿಂತು ಏಕಾದಶಿ ದಿವಸ ಮಾತಾಡ್ಲಿಕ್ಕೆ ಆಗ್ತಿದೆ ಅಂತಂದ್ರೆ ಇದು ಧರ್ಮ ಮಾಡಿದ್ದರಿಂದಾಗಿ ಬರುವ ಶಕ್ತಿ ಬಲವಿದು. ಇದರಲ್ಲಿ 2 ಮಾತಿಲ್ಲ. ಆದರೆ ಚಪ್ಪಾಳಿ ತಟ್ಟಿದ್ದ ಕೈ ಇದೇ ಅಲ್ಟಿಮೇಟ್ ಆಗಬಾರದು, ಇದೇ ಕೊನೆ ಆಗಬಾರದು. ಈ ಧರ್ಮ ನಾವು ಮುಂದೋಗ್ಬೇಕು. ಇಲ್ಲಿವರೆಗೆ ನಾನು ಗೋಪಿಚಂದ್ರ ಹಚ್ಚಿದ್ದೇನೆಂದ್ರೆ ನಾಳೆ ಅಂಗರಕ್ಷತೆ ಹಚ್ಚುವುದೇ. ಇಲ್ಲಿವರೆಗೆ ನಾನು ಗೋಪಿಚಂದ್ರ ಅಂಗರಕ್ಷತೆಗಳನ್ನು ಹಚ್ಚಿದ್ದೇನೆ ಅಂತಂದ್ರೆ ನಾನು ಇನ್ನೊಂದು ಧರ್ಮವನ್ನು ಮಾಡೋದೆ, ನಾಡದ್ದು ಮತ್ತೊಂದು ಧರ್ಮವನ್ನು ಮಾಡೋದೆ. ಅಪ್ಡೇಟ್ ವರ್ಷನ್ ನಾವು ಆಗ್ಲಿಕ್ಕೆ ಬೇಕು. ಇಲ್ಲಿ ಎಲ್ಲರೂ, ಕೆಲವರು ಒಬ್ಬಿಬ್ಬರು ಬಿಟ್ರೆ ಎಲ್ಲರೂ ಸ್ಮಾರ್ಟ್ ಫೋನ್ ಬಳಸುವವರಿಲ್ಲ. ಅಪ್ಡೇಟ್ ಆಗದ ಸ್ಮಾರ್ಟ್ ಫೋನ್ ಯಾರಾದ್ರೂ ಬಳಸ್ತೀರಾ? ಆಟೋಮೆಟಿಕ್ಲಿ ಅಪ್ಡೇಟ್ ಆಗುವ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಿಟ್ಟಿರ್ತೇವೆ. ಅಂದಮೇಲೆ ನಮ್ಮನ್ನು ಹಾಳು ಮಾಡ್ಲಿಕ್ಕಾಗಿ ಇರುವ ಈ ಮೊಬೈಲ್ ಅನ್ನೇ ಅಪ್ಡೇಟ್ ವರ್ಷನ್ ನಾವು ಬಳಸ್ತಾ ಇರುವಾಗ ನಮ್ಮನ್ನು ಸಾಧನೆಯ ಮಾರ್ಗದೊಳಗೆ ಬಹಳ ಮುಂದೊತ್ತು ಒಯ್ಯಬೇಕಂದ್ರೆ ದೇವರು ನಮ್ಮನ್ನು ಬಳಸ್ಬೇಕಲ್ಲ, ದೇವರು ನಮ್ಮನ್ನು ಬಳಸ್ಬೇಕಲ್ಲ. ಹಾಗಾದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ಅಪ್ಡೇಟೇ ಆಗದೇ ಇದ್ರೆ ದೇವರು ಎಲ್ಲಿಂದ ನಮ್ಮನ್ನು ಬಳಸ್ತಾನೆ? ಇದೊಂದು ಕೀಪ್ಯಾಡ್ ಅಂತ ಶೋಕಸ್ದೊಳಗೆ ಇಡ್ತಾನೆ. ಸೊ ಆ ಅವಸ್ಥೆ ನಮಗೆ ಬರಬಾರದು, ದೇವರ ಮನಸ್ಸಿನಲ್ಲಿ ಬರಬಾರದು ಎನ್ನುವುದಕ್ಕೆ ಈ ಎಲ್ಲ ಕಥೆಗಳೇನಿದೆ ಇದು ಉದ್ಬೋಧಕವಾಗಿದೆ. ಇನ್ನ ವರದ ಬಗ್ಗೆ ಮತ್ತೊಂದು, ಇವತ್ತೇನು ದೈತ್ಯರಿದ್ದಾರೆ, ರಾಕ್ಷಸರಿದ್ದಾರೆ, ಎಲ್ಲರಿಗೂ ತಾರತಮ್ಯ ಗೊತ್ತು. ತಾರತಮ್ಯದೊಳಗೆ ಬಲ, ಗುಣ, ದೇಹಶಕ್ತಿ, ಆಯುಷ್ಯ, ವಿಷ್ಣು ಭಕ್ತಿ, ಜ್ಞಾನಾದಿಗಳಲ್ಲೆಲ್ಲದಕ್ಕಿಂತಲೂ ಲಾಸ್ಟ್ ಸ್ಟೇಜ್ನಲ್ಲಿರುವವರು ದೈತ್ಯರು. ಅಂದರೆ ಇವತ್ತು ನಮಗೆ ಒಂದು 10 ಹುಳ ಕಡಿದ್ರೆ ನಮ್ಗೆ ಏನು ಆಗುವುದಿಲ್ಲ, ಬಾಳದ್ರೆ ತುರಿಸ್ಕೊಳ್ತೇವೆ ಇಷ್ಟೇ, ಅದಕ್ಕೆ ಹೆಚ್ಚೇನಾಗುವುದಿಲ್ಲ. ಅದೇ ಕಲಿಗೆ 10 ಬೇಕಾಗಿಲ್ಲ, 1 ಹುಳ ಕಡಿದ್ರೆ ಅವನು ಸತ್ತು ಬಿಡ್ತಾನೆ. ಅವನಲ್ಲಿ ಬಲವಿಲ್ಲ, ಶಕ್ತಿ ಇಲ್ಲ, ಗುಣಗಳಂತರೂ ಇಲ್ಲವೇ ಇಲ್ಲ. ಅಷ್ಟು ದುರ್ಬಲರು ಎಲ್ಲ ವಿಷಯದೊಳಗೂ. ದೌರ್ಬಲ್ಯದ ಜ್ಞಾನ ಯಾರಿಗಿದೆ ಅವನು ಬಲಿಷ್ಠನಾಗೋದಕ್ಕಾಗಿ ಪ್ರಯತ್ನ ಪಡ್ತಾನೆ. ಯಾರಿಗೆ ಬಲಿಷ್ಠನಾಗಬೇಕು ಎನ್ನುವ ಹೆಬ್ಬಯಕೆ ಇದೆ ಅವನು ಬಲಿಷ್ಠನಾಗೋದಕ್ಕಾಗಿ ಪ್ರಯತ್ನ ಪಡ್ತಾನೆ. ಇವೆರಡು ಬೇರೆ ಬೇರೆ. ದುರ್ಬಲ ಬಲಿಷ್ಠನಾಗೋದು ಬೇರೆ, ಬಲಿಷ್ಠನಾಗಬೇಕು ಎನ್ನುವ ಹೆಬ್ಬಯಕೆ ಇದ್ದವರು ಬೇರೆ. ಏನಿದು ಅಂದರೆ ದೈತ್ಯರಿಗೆ ಗೊತ್ತು ನಾವು ದುರ್ಬಲರು, ನಾವು ಹೇಡಿಗಳು, ನಮ್ಮನ್ನು ಈ ಮನುಷ್ಯರು, ನಮಗಿಂತಲೂ ಉತ್ತಮರಾದ ಈ ಮನುಷ್ಯರು ಕೊಂದು ಹಾಕಿ ಬಿಡ್ತಾರೆ. ದೇವತೆಗಳಂತೂ ನಮ್ಮನ್ನು ಬಿಡುವುದಿಲ್ಲ, ದೇವರಂತೂ ನಮ್ಮನ್ನು ಸುಟ್ಟು ಬದುಕಿ ಮಾಡ್ತಾನೆ. ಹಾಗಾದರೆ ನಮ್ಮ ಅಸ್ತಿತ್ವ ಇಲ್ಲ ಅಂತ ದೈತ್ಯರಿಗೆ ಪೂರ್ಣ ಮನವರಿಕೆಯಾಗಿದೆ. ಅದಕ್ಕಾಗಿ ಅವರು ಹುಟ್ಟಿದ ಕೂಡಲೇ ಮೊಟ್ಟ ಮೊದಲ ಕೆಲಸ ಏನ್ ಮಾಡೋದು? ಇಷ್ಟು ಮಹಾಭಾರತ ರಾಮಾಯಣ ಕೇಳಿದ ತಮ್ಗೆಲ್ಲರಿಗೂ ಗೊತ್ತು, ತಪಸ್ಸು ಮಾಡ್ತಾರೆ, ದೇವತೆಗಳಿಂದ ವರ ಪಡಿತಾರೆ, ಬಲಾಢ್ಯರಾಗಿ ಬೆಳೀತಾರೆ. ಎಷ್ಟು ಬಲಾಢ್ಯರಾಗಿ ಬೆಳೀತಾರೆ ಅಂದ್ರೆ ಅತಿ ಕೆಳ ಸ್ತರದಲ್ಲಿ ಇರುವ ಕಲಿ
ಮೇಲ್ಸ್ತರದಲ್ಲಿರುವ ಇಂದ್ರಾದಿ ದೇವತೆಗಳನ್ನು, ರುದ್ರಾದಿ ದೇವತೆಗಳನ್ನು ತಲೆ ಕೆಡಿಸುವಷ್ಟು ಬಲಾಢ್ಯನಾಗಿ ಬಿಡ್ತಾನೆ. ಯಾಕೆ? ಅವನ ದೌರ್ಬಲ್ಯದ ಜ್ಞಾನ ಅವನಿಗೆ ಇರೋದರಿಂದಾಗಿ ಬಲಿಷ್ಠನಾಗಿ ಬೆಳೆದ. ಅದರಿಂದ ಹಾಳಾದ, ಅವನ ಅನ್ನ ತಮಸ್ಸಿಗೆ ಹೋದ, ಅದೆಲ್ಲ ಸೆಕೆಂಡರಿ. ಇದು ವರಗಳ ಪ್ರಭಾವ ಹೇಳ್ತಾ ಇದ್ದೇನೆ. ಇನ್ನು ದೇವತೆಗಳಿಗೆ ಗೊತ್ತು, ನಾವು ಬಲಾಢ್ಯರಾಗಬೇಕು, ನಮಗೆ ಕೊಟ್ಟಿರುವ ಪದವಿಗಳೇನಿದೆ ಇದು ಗಟ್ಟಿಯಾಗಿ ಉಳಿಯಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ, ನಾವು ಬಲಾಢ್ಯರಾಗುವುದಕ್ಕೆ ದೇವರೇ ಬೇಕು, ನಮ್ಮ ಪದವಿ ಉಳಿಯಬೇಕು ಅಂದ್ರೆ ದೇವರೇ ಪದವಿಯನ್ನು ಉಳಿಸಬೇಕು. ಎರಡೂ ಇದೆ. ಹಾಗಾಗಿ ಅವರು ತಪಸ್ಸು ಮಾಡ್ತಾರೆ. ಹಾಗಾಗಿ ಇಂದ್ರಾದಿ ದೇವತೆಗಳು ದೊಡ್ಡ ದೊಡ್ಡ ಪದವಿಯೊಳಗೆ ರಾರಾಜಮಾನರಾಗಿದ್ದಾರೆ. ತಪಸ್ಸಿನಿಂದ ವರ ಪಡೆದುಕೊಂಡು ಅವರ ಪ್ರಭಾವದಿಂದ ಇದ್ದಾರೆ. ಇಬ್ಬರಿಗೆ ವರ ಸಿಕ್ಕಿದೆ. ಯಾರಿಗೆ? ಒಂದು ದೈತ್ಯರಿಗೆ, ಇನ್ನೊಂದು ದೇವತೆಗಳಿಗೆ. ಈ ದೋಭಿಕಾ ಕುತ್ತ ನ ಘರ್ಕ ನ ಘಾಟ್ಕ ಅಂದ್ರೆ ಎದೆ ತಟ್ಟಿ ಹೇಳೋದಕ್ಕೆ ನಾವು. ಯಾಕೆ ಅಂದ್ರೆ ನಾವು ದುರ್ಬಲರು ಅಂತ ಹೇಳಿಕೊಳ್ಳುವುದಕ್ಕೆ ಮಾನ ಸಾಲುವುದಿಲ್ಲ. ನಾವು ಬಲಿಷ್ಠರಾಗಬೇಕು ಎನ್ನುವುದಕ್ಕೆ ಪ್ರಯತ್ನ ಮಾಡುವುದಕ್ಕೆ ನಮಗೆ ಮನಸ್ಸಿಲ್ಲ. ಸೊ ಹಾಗಾಗಿ ನಾವು ತಪಸ್ಸೇ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಈ ನಾವು ದೇವತೆಗಳನ್ನು, ದೈತ್ಯರನ್ನು ಇಬ್ಬರನ್ನು ಆದರ್ಶವಾಗಿ ಇಟ್ಟುಕೊಂಡಾಗ ಅಟ್ಲೀಸ್ಟ್ ದೈತ್ಯರನ್ನು ನೋಡಿ ಆದ್ರೂ ತಪಸ್ಸು ಮಾಡಿ ಬಲಾಢ್ಯರಾಗಬೇಕು, ಅಥವಾ ದೇವತೆಗಳನ್ನು ನೋಡಿ ಆದ್ರೂ ನಾವು ತಪಸ್ಸು ಮಾಡಿ ವರ ಪಡೆದು ಬಲಾಢ್ಯರಾಗಬೇಕು. ಇದರ ಎರಡು ಬಿಟ್ಟು ಮೂರನೇ ಆಪ್ಷನ್ ಇಲ್ಲ. ಉದ್ದೇಶ ಸಾಫ್ ಇದ್ದರೆ ದೇವತೆಗಳಿಗಂತೆ ದಿವ್ಯ ಅನುಗ್ರಹವಾಗತ್ತೆ. ಉದ್ದೇಶ ನಕಾರಾತ್ಮಕವಾದ ಉದ್ದೇಶವಿದ್ದರೆ ದೈತ್ಯರಂತ ಹಾಳಾಗ್ತಾನೆ. ಅದು ಎರಡನೇದು. ನಮಗೆ ದೈತ್ಯರ ಆದರ್ಶವನ್ನು ಇಟ್ಟುಕೊಂಡು ತಪಸ್ಸು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ದೇವತೆಗಳಂತೆ, ಋಷಿ ಮುನಿಗಳಂತೆ ನಾವೊಂದು ಪಾಸಿಟಿವ್ ಆದ ಅವರ ಆದರ್ಶವನ್ನು ನಾವು ಸ್ವೀಕಾರವನ್ನು ಮಾಡಿ, ಅಲ್ಲಿ ಒಬ್ಬೊಬ್ಬ ಋಷಿಗಳು ಎಂತೆಂಥ ತಪಸ್ಸನ್ನು ಮಾಡಿ ಅವರು ಸಾಧನೆಯನ್ನು ಮಾಡಿಕೊಂಡರು ಎಂಬುದಾಗಿ ನಾವು ಭಾವಿಸಿಕೊಂಡಾಗ ನಮಗೆ ಆಗುವ ಸಾಧನೆಯೊಳಗೆ ಬಹಳ ಉನ್ನತ ಮಟ್ಟದ ಸಾಧನೆಗಳಾಗತ್ತೆ. ಯಾಕೆ? ಬ್ರಹ್ಮಾದಿ ದೇವತೆಗಳ, ಋಷಿ ಮುನಿಗಳ ವರ ನಮ್ಮ ಮೇಲೆ ಆಗಿರ್ತದೆ. ಒಟ್ಟಾರೆ ಮಹಾಭಾರತದೊಳಗೆ 350-400 ವರಗಳು ಬಂದಿವೆ. 600ಕ್ಕೂ ಮಿಗಿಲಾಗಿ ಶಾಪಗಳು ಬಂದಿವೆ. ಅವುಗಳನ್ನು ಹೇಳ್ತಾ ಕೂತ್ಕೊಂಡ್ರೆ ಆಗುವುದಿಲ್ಲ. ಕಥೆಗಳು, ಮಹಾಭಾರತ ಕಥೆ ಪಾಪ ನೀವೆಲ್ಲ 10 ಬಾರಿ ಕೇಳಿದವರು, ಕಥೆಗಳು ಗೊತ್ತು. ಅದರ ಬಗ್ಗೆ ನಾನು ಹೆಚ್ಚು ವಿವರಣೆಯನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆದರೆ 1-2 ವಿಚಾರವನ್ನು ಮಂಡಿಸುವುದಾದರೆ, ಶಾಪ ವಿಚಿತ್ರವಾದದ್ದು. ಶಾಪ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವ ಕಾರಣಕ್ಕಾಗಿ ಬಂತು, ಎಷ್ಟು ಕಾಲ ಇರ್ತದೆ, ಯಾರ ಶಾಪ, ಈ ಶಾಪ ತಾತ್ಕಾಲಿಕವೋ ಲೈಫ್ ಟೈಮ್ ಇರುವುದೋ, ಈ ಶಾಪವನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯವಾ, ಸಣ್ಣ ಸಣ್ಣ ತಪ್ಪಿಗೂ ದೊಡ್ಡ ದೊಡ್ಡ ಶಾಪಗಳಾಗಿ ಬಿಡುತ್ತೆ. ಇದು ನ್ಯಾಯವಾ? ಶಾಪವನ್ನು ಯಾರು ಸ್ವೀಕರಿಸಬಹುದು? ಯಾರೆಲ್ಲ ಶಾಪವನ್ನೇ ಸ್ವೀಕರಿಸುವುದಿಲ್ಲ, ಅಂದ್ರೆ ಶಾಪವನ್ನು ಮೀರುವ ಸಾಮರ್ಥ್ಯ ಯಾರಿಗಾದ್ರೂ ಉಂಟಾ? ಶಾಪ ಕೊಟ್ಟವನ ಅವಸ್ಥೆ ಏನು, ಶಾಪ ತೆಗೆದುಕೊಂಡವನ ಅವಸ್ಥೆ ಏನು ನೋಡಿದಾಗ ಟೆನ್ಷನ್ ಆಗತ್ತೆ, ಬೆವರ್ತಾನೆ. ನಮ್ಮ ಶಾಸ್ತ್ರ ಹೀಗಿದೆಯಾ ಅಂತ ಗೊಂದಲವಾಗಿ ಬಿಡುತ್ತದೆ. ಇವುಗಳನ್ನು ವಿಚಾರ ಮಾಡಿದಾಗ ಇವುದು ಯಾವುದೂ ಪ್ರಶ್ನೆಯೇ ನಮಗೆ ಬಂದಿಲ್ಲ ಅಂದ್ರೆ ನಾವು ಶಾಸ್ತ್ರದ ಮಾರ್ಗದೊಳಗೆ ಎಷ್ಟು ಹಿಂದಿದ್ದೇವೆ ಎನ್ನುವ ಎಚ್ಚರಿಕೆಯೂ ಬಂದು ಬಿಡ್ತದೆ. ಒಂದು ಅರ್ಥವಾಗದ ವಿಚಿತ್ರವಾದ ಗತಿ ಅಂದರೆ ಅದು ಶಾಪದ ಗತಿ. ಅದಕ್ಕಾಗಿ ಶಾಪಕ್ಕೆ ಹೇಳ್ತಾರೆ ವಿಚಿತ್ರ ಶಾಪಸ್ಯ ಗತಿ. ಏನೂ ಗೊತ್ತಾಗುವುದಿಲ್ಲ. ಮಾಂಡವ್ಯ ಅಂತ ಋಷಿಗಳು, ಯಾರು? ಅಣಿ ಮಾಂಡವ್ಯರು ಅಂತ ಅವ್ರಿಗೆ ಪ್ರಸಿದ್ಧಿ. ಅವರು ವನದೊಳಗೆ ಕೂತು ಒಂದು ಆಶ್ರಮದೊಳಗೆ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಕಳ್ಳರೆ ಎಲ್ಲ, ಪಟಿಂಗರೇ ಎಲ್ಲ. ಹಾಗಾಗಿ ರಾಜನ ಮುತ್ತು ರತ್ನಗಳನ್ನು, ರಾಜನ ಕೋಶವನ್ನು ದೋಚಿಕೊಂಡು ಓಡಿ ಹೋಗ್ತಿರ್ತಾರೆ. ರಾಜಭಟರು ಹಿಂದೆ ಬೆನ್ನು ಹತ್ತಿರ್ತಾರೆ.
ರಾಜಭಟರು ಹಿಂದೆ ಬೆನ್ನೆತ್ತಿರ್ತಾರೆ. ಅವರು ತಪ್ಪಿಸಿಕೊಳ್ಳಬೇಕು ಅಂತ ಈ ಅಣಿಮಾಂಡವ್ಯರ ಆಶ್ರಮದೊಳಗೆ ಬಿಸಾಡಿ ಗಂಟುಗಳನ್ನೆಲ್ಲ ಹಾಕಿ ಮುಚ್ಕೊಂಡ್ಬಿಡ್ತಾರೆ. ಏನಿದ್ರು ಇವನ್ ಪ್ರಾಣಿ ತಪಸ್ಸಿ ಕೂತ್ಕೊಂಡವನ, ಕಣ್ಣು ತೆಗಿಯೋದಿಲ್ಲ. ಇನ್ನು 2 ದಿವಸನೂ ಕಣ್ಣು ತೆಗಿಯೋದಿಲ್ಲ. ಭಟರು ಹೋದ ಮೇಲೆ ಬಂದು ತೆಗೆದುಕೊಂಡು ಹೋದ್ರಾಯ್ತು. ಅವರು ರಾಜಭಟರು ಬಂದರು, ಎಲ್ಲ ನೋಡಿದ್ರು, ಇವನೇ ಕಳ್ಳ ಅಂತ ಹೇಳಿದ್ರು, ಹೇಳ್ಕೊಂಡು ಹೋದ್ರು, ಎತ್ತಿಕೊಂಡು ಹೋದ್ರು, ರಾಜನ ಮುಂದೆ ನಿಲ್ಲಿಸಿದ್ರು. ರಾಜ ನೋಡಿದ, ಓ ಇಷ್ಟೆಲ್ಲ ಕಳ್ಳತನ ಮಾಡಿದ್ಯಾ, ಹಾಗಾದ್ರೆ ನನಗೆ ಶಿಕ್ಷೆ ಆಗಬೇಕು ಅಂತ ಒಂದು ಶೂಲ ಇಟ್ಟರು, ಶೂಲದ ಮೇಲೆ ಏರಿಸಿಬಿಟ್ರು. ಇಷ್ಟು ಕಥೆ. ತಪ್ಪು ಮಾಡಿದ್ದು ಯಾರು? ಕಳ್ಳರು. ತಪಸ್ಸಿಗೆ ಕುಳಿತುಕೊಂಡವರು ಯಾರು? ಪುಣ್ಯಾತ್ಮ ಅಣಿಮಾಂಡವರು. ಶಿಕ್ಷೆ ಯಾರಿಗಾಯ್ತು? ತಪ್ಪೇ ಮಾಡದಿರುವ, ತಪಸ್ಸೇ ಮಾಡ್ತಾ ಕುಳಿತುಕೊಂಡಿರ್ತಕ್ಕಂಥ ಅಣಿಮಾಂಡವರಿಗೆ ಶಿಕ್ಷೆ ಆಯ್ತು. ಇದು ಯಾವ ಮಾರ್ಗದೊಳಗೆ, ಯಾವ ನೀತಿಯೊಳಗೆ ಈ ಜಡ್ಜ್ಮೆಂಟ್ ಈ ಎಷ್ಟರ ಮಟ್ಟಿಗೆ ಸರಿಯಾದದ್ದು ಇದು? ಮಹಾಭಾರತ ಜಡ್ಜ್ಗಳಿಗೂ ಮಾರ್ಗದರ್ಶನ ಮಾಡುತ್ತೆ. ಹೇಗೆ ಜಡ್ಜ್ಮೆಂಟ್ ತೆಗೆದುಕೊಳ್ಳಬೇಕು, ಯಾವ ರೀತಿಯೊಳಗೆ ವಿಚಾರವನ್ನು ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತೆ ಮಹಾಭಾರತ. ಎಲ್ಲರಿಗೂ ಮಾರ್ಗದರ್ಶನ ಮಹಾಭಾರತ. ಹೇಗಿದ್ದು? ಇದು ಸರಿಯಾ? ಇದನ್ನು ಎಕ್ಸೆಪ್ಟ್ ಮಾಡಿಕೊಳ್ಬೇಕಾ? ಅಣಿಮಾಂಡವರಿಗೆ ತಲೆ ಕೆಟ್ಟಿತ್ತು. ಅವರು ಹೋದ್ರು, ನೇರವಾಗಿ ಶಿಕ್ಷೆ ಕೊಡುವವನು ಯಾರು? ಯಮಧರ್ಮರಾಜನಿಗೆ ಬೆನ್ನತ್ತಿದ್ರು. ಏಯ್ ಯಮ, ನಾ ಏನೋ ತಪ್ಪು ಮಾಡಿದ್ದೆ, ಯಾಕೆ ನನಗೆ ಈ ಶಿಕ್ಷೆ? ಕಳ್ಳರು ಕತ್ತಾರೆ, ನಾ ಅದನ್ನು ನೋಡೂ ಇಲ್ಲ, ಮನಸ್ಸಿನೊಳಗೆ ಬೇಕು ಅಂತ ಅಪೇಕ್ಷೆ ಪಡಲಿಲ್ಲ ನಾನು, ನನಗ್ಯಾಕಿಂತ ಘೋರ ಶಿಕ್ಷೆ? ಯಮಧರ್ಮರಾಜ ಹೇಳಿದ, ಹೋದ ಜನ್ಮದೊಳಗ ಒಂದು ಸಣ್ಣ ಇರಿವಿ ತಗೊಂಡು ಅದಕ್ಕೆ ಕಡ್ಡಿ ಚುಚ್ಚಿ ನೀನು. ಹೋದ ಜನ್ಮದೊಳಗ ಸಣ್ಣ ಇರುವಿಗೆ ಕೈಯೊಳಗೆ ಹಿಡಿದು ಕಡ್ಡಿ ಚುಚ್ಚಿದ್ದೀನಿ. ನಾವೆಲ್ಲ ಹಿಂಗೆ ಮಾಡ್ತಿದ್ವಿ. ಅದಕ್ಕೆಲ್ಲ ಏನೇನಾದ ಗೊತ್ತಿಲ್ಲ. ಇರುವಿ ಸಿಕ್ತು ಅಂತ ಇರುವಿ ಹಿಂದೆ ಹಿಡಿದು ಅದ್ರ ಬಾಯಿಗೆ ಪಟ 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 ಅಂತ ಹೊಡಿತಿದ್ವಿ. ಅದು ಇನ್ನೂ ಸ್ವಲ್ಪ ರೇಗಲಿ ರೇಗಲಿ ಅಂತ ಹೇಳಿ ಅದನ್ನ ನಮ್ಮ ಹುಡುಗರು ಪಂಜಾಕ್ ಹಿಡಿತಿದ್ವಿ, ಅದು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಹೇಳಿ. ಎಲ್ಲರ ಮುಂದೆ ಒಪ್ಪಿಕೊಂಡ್ರೆ ಆ ಪಾಪ ಪರಿಹಾರ ಆದಿತ್ತು ಸ್ವಲ್ಪ. ಅವ್ರಂದ್ರು, ಹೇ ನಾನು ಕೊಂದದ್ದು ಇರುವಿ, ಅದಕ್ಕೆ ನೀನು ಏನಂತಾರೆ ದೊಡ್ಡ ಶೂಲಕ್ಕೆ ಏರಿಸ್ತೀಯ ಅಂತ ಹೇಳಿ ಮಗನೇ ನೀ ಶೂದ್ರ ಆಗೋದು ಶಾಪ ಕೊಟ್ಬಿಟ್ರಿ ಯಮಧರ್ಮರಾಜನಿಗೆ. ಅದಕ್ಕಾಗಿ ಯಮಧರ್ಮರಾಜ ವಿದುರನಾಗಿ ಬಿದ್ದ. ಇದು ಎಷ್ಟರ ಮಟ್ಟಿಗೆ ಸರಿ? ಅದು ತಪ್ಪು ಮಾಡ್ಯಾನೆ, ಇರುವಿಯನ್ನು ಕೊಂದು ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಕೊಟ್ಟ ಯಮಧರ್ಮರಾಜ, ಅದು ಸರಿಯಾಗ್ತದೆ. ನಮಗೆಲ್ಲರಿಗೂ ಯಮಧರ್ಮರಾಜ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳಿ ಯಮಧರ್ಮರಾಜ ನಾವೆಲ್ಲರೂ ಶಾಪ ಕೊಟ್ರೆ ಏನಾದಿತ್ತು? ಒಂದು ಈ ಸರ್ಕಾರವೇನಿದೆ ಸರಿಯಾಗಿ ಉಳಿಯೋದೇ ಇಲ್ಲ, ಪರಸ್ಪರವಾಗಿ ಕೆಸರು ಎರಚಿಕೊಳ್ತಾ ನಾವು ಕೂತ್ಕೊಂಡ್ಬಿಟ್ರೆ. ಇದರ ಹಿಂದೆ ಬ್ಯಾಕ್ ಗ್ರೌಂಡ್ ನೋಡಬೇಕು, ಉದ್ದೇಶಗಳನ್ನು ಪರಿಗಣಿಸಬೇಕಾಗತ್ತೆ. ಅವರು ಹೋದ್ರು ಅಂದ್ರೆ ಆ ಹೋದರು ಎನ್ನುವ ಶಬ್ದದ ಹಿಂದಿನ ಉದ್ದೇಶ ತಿಳಿದುಕೊಳ್ಬೇಕು. ಹೋಗೇ ಬಿಟ್ರ ನಡ್ರ ಊಟ ಬೇಡ ಬೇಡ ಅಂತ ಹೇಳೊಂದು ಹೋಗೋದಲ್ಲ. ಪ್ರವಚನದಿಂದ ಹೋದ್ರು, ಊರಿನಿಂದ ಹೋದ್ರು, ಕುಂಭಕ್ಕೆ ಹೋದರು, ಪ್ರಯಾಗಕ್ಕೆ ಹೋದರು, ಮನೆಗೆ ಟಿವಿ ನೋಡೋದಕ್ಕಾಗಿ ಹೋದ್ರು, ಅಥವಾ ಏಕಾದಶಿ ಫಲಾರ ಮಾಡ್ಲಿಕ್ಕಾಗಿ ಹೋದ್ರು, ಅಥವಾ ಉಪವಾಸ ಮಾಡಿ ತಲೆ ತಿರುಗಿ ಮನೆಗೆ ಹೋದ್ರು. 10 ವಿಚಾರವನ್ನು ಮಾಡಬೇಕಾದ್ದು, ಯಾವುದೋ ಡಿಸಿಷನ್ ತೆಗೆದುಕೊಳ್ಳುವಂತದ್ದು ಅಲ್ಲ. ಇಲ್ಲಿ ಏನಾಯ್ತು ಅಂದ್ರೆ, ಅಣಿಮಾಂಡವ್ಯ ಪುಣ್ಯಾತ್ಮ ವಸಿಷ್ಠರ ಸಾಮ್ಯವನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದ. ಇದು ಅವರಿಗೆ ವಿಹಿತವಾದದ್ದು ಅಲ್ಲ. ತನ್ನ ಚೌಕಟ್ಟಿನೊಳಗೆ ತಾನು ತಪಸ್ಸು ಮಾಡಬೇಕು, ಅದಕ್ಕಾಗಿ ಶಿಕ್ಷೆ ಕೊಟ್ಟ. ಅಲ್ಲ, ಅವನು ಶೂಲಕ್ಕೇರಿಸೋದ್ರಿಂದ ಏನ್ ಶಿಕ್ಷೆ ಕೊಟ್ಟಂಗಾಯ್ತು ಅಂತಂದ್ರೆ, ಶೂಲಕ್ಕೇರಿಸೋದ್ರಿಂದ ಏನು ಶಿಕ್ಷೆ ಅಲ್ಲ, ಆ ಯಮಧರ್ಮರಾಜನಿಗೆ ನೀನು ಶೂದ್ರನಾಗುವಂತ ಏನು ಶಾಪ ಕೊಟ್ಟಲ್ಲ, ತನಗಿಂತಲೂ ಹಿರಿಯರಿಗೆ ಕೊಟ್ಟ ಶಾಪವೇನಿದೆ, ಇವರು ತಮ್ಮ ಯೋಗ್ಯತೆಯನ್ನು ಮೀರಿ ಸಂಪಾದನೆ ಮಾಡಿದ ಪುಣ್ಯವೇನಿದೆ, ಆ ಪುಣ್ಯವೆಲ್ಲ ಕೊಲಪ್ಸ್ ಆಯ್ತು ಅಂತ ತನ್ನಟ್ಟಕ್ಕೆ ತಾನು ಹಿಡಿದುಕೊಂಡ. ಇದು ಪುಣ್ಯ ಶಾಪ, ಇದು ವರ ಶಾಪಗಳು ಮಾಡುವ ಕಾರ್ಯವಿದು. ಹಾಗಾಗಿಯೇನೆ ನಾವು ಶಾಪ ಕೊಡ್ತೇವೆ, 106 ಶಾಪಗಳನ್ನು ಕೊಡ್ತೇವೆ ದಿವಸ. ಅದೊಂದು ನಮಗೊಂದು ಆದತ್ತು ಬಿದ್ದಿದೆ. ಆ ಶಾಪ ಎಲ್ಲೂ ವರ್ಕೌಟ್ ಆಗುವುದಿಲ್ಲ. ಯಾಕೆ? ಅದರ ತಪ್ಪು ಯಾವ ಮಾರ್ಗಿಂದೊಳಗಿದೆ, ಏನ್ ಶಿಕ್ಷೆ ಕೊಡಬೇಕು, ಏನ್ ಶಾಪ ಕೊಡಬೇಕು, ಅವನ ಉದ್ದೇಶವೇನಿದೆ, ಅವನ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಅವನ ನಡವಳಿಕೆಗಳು ಏನಿದೆ, ಇದನ್ನೆಲ್ಲವನ್ನು ಪರಿಗಣಿಸಿಕೊಂಡು ಕೊಟ್ಟ ಶಾಪವೇನಿದೆ ಅದು ವರ್ಕೌಟ್ ಆಗತ್ತೆ. ಆದ್ದರಿಂದಾಗಿ ಈ ಶಾಪ ವರಗಳ ಪರಿಸ್ಥಿತಿ ಏನಿದೆ ಬಹಳ ಅದ್ಭುತವಾಗಿರುವಂತಹದ್ದು.
ಈ ವರಶಾಪಗಳ ಕಾನ್ಸೆಪ್ಟೇ ತೆಗೆದು ಹಾಕಿದ್ರೆ ಎಷ್ಟು ಚಲೋ ಅಲ್ಲ. ರಾಜನಿಗೆ ಏನಂತಾರೆ, ಶಿಕ್ಷೆ ಕೊಡೋದು ತಪ್ಪುತ್ತೆ, ಅವ್ರು ಹೋಗಿ ಯಮಧರ್ಮರಾಜನಿಗೆ ಶಾಪ ಕೊಡೋದು ತಪ್ಪತ್ತೆ, ಆ ಯಮಧರ್ಮರಾಜನ ಶಾಪ ಕೊಟ್ಟದ್ದಕ್ಕಾಗಿ ತನ್ನ ಪುಣ್ಯ ಕಳೆದುಕೊಳ್ಳೋದು ತಪ್ಪತ್ತೆ. ಎಷ್ಟೆಲ್ಲ ಅನುಕೂಲವಿದೆ, ಶಾಪವನ್ನೇ ತೆಗೆದು ಹಾಕಿಬಿಡೋಣ. ಅಂದರೆ ಶಾಪ ವರಗಳನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ನಾವು ಮೊದಲಿಗೆ ಹೇಳಿದ್ವಲ್ಲ, ಪಾಂಡವರು ಇಲ್ಲದೆ ಇರುವ ಮಹಾಭಾರತ ಇದು ಮಹಾಭಾರತವಾಗಿ ಉಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಗೆ ತಿಳಿದುಕೊಂಡಿವಲ್ಲ, ಅದೇ ರೀತಿಯಾಗಿ ಈ ವರಶಾಪಗಳು ಇಲ್ಲದೆ ಇದ್ದರೂ ಕೂಡ ಅದು ಮಹಾಭಾರತ ಆಗುವುದೇ ಇಲ್ಲ, ಮಹಾಭಾರತವೇ ಆಗುವುದಿಲ್ಲ. ಪಾಂಡವರಷ್ಟೇ ಅನಿವಾರ್ಯವಾಗಿರುವಂತಹದ್ದು, ಪಾಂಡವರಷ್ಟೇ ಒಂದು ಏನಂತಾರೆ ಮೇನ್ ರೋಲ್ದೊಳಗೆ ಇರುವಂತಹದ್ದು. ಅದು ಯಾವ್ದಾದ್ರೂ ಇತ್ತು ಅಂತಾಗಿದ್ದರೆ ಅದು ವರ ಹಾಗೂ ಶಾಪಗಳು. ಯಾಕೆ? ಅಶ್ವತ್ಥಾಮಾಚಾರ್ಯ ಯಾರ ಅವತಾರ? ರುದ್ರದೇವರ ಅವತಾರ. ಅರ್ಜುನ ಯಾರ ಅವತಾರ? ಇಂದ್ರನ ಅವತಾರ. ಅಶ್ವತ್ಥಾಮಾಚಾರ್ಯರು ಇಂದ್ರನ ಕೈಯೊಳಗೆ ಯಾಕೆ ಸೋತ್ರೆ? ಯಾಕೆ? ಸಿದ್ಧಾಂತ ಕಳಚಿ ಹೋಗಿಬಿಡುತ್ತೆ. ರುದ್ರದೇವರು ದೊಡ್ಡವರು ಯಾಕೆ? ಇಂದ್ರದೇವರು ಸಣ್ಣವರು ಯಾಕೆ? ದೊಡ್ಡವರಾದ ರುದ್ರದೇವರು ಇಂದ್ರನ ಕೈಯೊಳಗೆ ಸೋತರು ಅಂತಂದ್ರೆ ನಮ್ಮ ಸಿದ್ಧಾಂತವೇ ಕೊಲಾಪ್ಸ್ ಆಗಿ ಹೋಗುತ್ತೆ. ಸೊ ಅದು ಆಗಬಾರ್ದು ಅಂತಂದ್ರೆ ವರಶಾಪಗಳು ಬೇಕಲ್ಲಿ. ಇನ್ನೊಂದು ದೊಡ್ಡದಾದಂತಹದ್ದು ವಿಷಯ, ಕೃಷ್ಣ ತನ್ನ ಯದುವಂಶವನ್ನು ನಾಶ ಮಾಡಿದ, ಕೊನೆಗೆ ಯದುಕುಲವನ್ನು ನಾಶ ಮಾಡಿದ, ತನ್ನ ಕುಲವನ್ನೇ ತಾನು ನಾಶ ಮಾಡಿದ. ಯಾಕೆ ನಾಶ ಮಾಡಿದ? ವಿವರಣೆ ಮುಂದೆ ಹೇಳ್ತೇನೆ. ಬ್ರಾಹ್ಮಣರ ಶಾಪದಿಂದ ಯದುವಂಶವನ್ನು ನಾಶ ಮಾಡಿದ. ಈ ಶಾಪವನ್ನು ನಾವು ತೆಗೆದುಕೊಳ್ಳದೆ ಇದ್ರೆ ಏನಾಗ್ತಿತ್ತು? ಈ ಶಾಪ ಮೀರುವ ಸಾಮರ್ಥ್ಯ ನಮ್ಮ ಕೃಷ್ಣನಿಗೆ ಇಲ್ವಾ? ಬೇಕಾದಷ್ಟಿದೆ. ಸ್ವತಂತ್ರ ಸ್ವಾಮಿಯವನು ಇವು ಯಾವ ಬ್ರಾಹ್ಮಣ ಕೊಟ್ಟ ಶಾಪ? ಯಾವ ಮೂಲಿ ಅದು? ತನ್ನ ಕುಲ, ಶತ್ರುವಿನ ಕುಲ ನಾಶವಾಗಲಿ, ತನ್ನ ಕುಲ ಯಾಕೆ ನಾಶ ಮಾಡಬೇಕು ಅವನು? ಅಂದರೆ ಕೃಷ್ಣನ ವಿಚಾರವೇ ಬಹಳ ಅದ್ಭುತವಾದ್ದು. ಯಾದವರು ಎಲ್ಲರೂ ದೇವತೆಗಳು, ದೇವ ಸ್ವಭಾವದ ಪುಣ್ಯವಂತರಲ್ಲೇನೆ 10 ತಲೆಮಾರುಗಳಲ್ಲಿ ಪುಣ್ಯವಂತರು ಹುಟ್ಟುತ್ತಾರೆ. ನಮ್ಮ ಮುತ್ತಜ್ಜ ಮರಿಮುತ್ತಜ್ಜ ಯಾವನೋ ಒಬ್ಬ ಪುಣ್ಯ ಮಾಡಿದ್ದ ಅಂತ ಹೇಳಿ ನಾವು ಇವತ್ತು ಪುಣ್ಯವಂತರಾಗಿ ಹುಟ್ಟಿದ್ದೇವೆ. ಅಂದಮೇಲೆ ದೇವತೆಗಳೇ ಉಳಿದರು ಅಂತಂದ್ರೆ ಅವರ 100 ತಲೆಮಾರಿನವರೆಗೆ ದೇವತೆಗಳೇ ಹುಟ್ಟಿ ಬರ್ತಾರೆ. ಹುಟ್ಲೆಲ್ಲ ಬಹಳ ಚಲೋ ಆಯ್ತು. ಯಾದವರು 1,00,000 ಕೋಟಿ ಜನ, ಒಬ್ಬೊಬ್ಬರ 100 ತಲೆಮಾರಿನವರೆಗೂ ದೇವತೆಗಳು, ದೇವಾಂಶರು, ಪುಣ್ಯವಂತರು, ಸಾತ್ವಿಕರು, ಸಜ್ಜನರು ಹುಟ್ಟಿ ಬಂದ್ರೆ ಬಹಳ ಚಲೋ ಅಲ್ಲ? ಕೃಷ್ಣ ಅಂತಾನೆ ನಿಮ್ಮ ವಿಚಾರಕ್ಕೆ ಬಹಳ ಚಲೋ, ಕಲಿಯುಗ ನಡಿಬೇಕಂದ್ರ ಚಲೋ ಅಲ್ಲದು. ಕಲಿಯುಗ ಬರಬೇಕು ಅಂತಂದ್ರೆ ಪುಣ್ಯವಂತರೇ ಇದ್ದರೆ ಕಲಿಯುಗ ಯಾಕೆ? ಅದು ಕೃತಯುಗವಾಗಬಹುದು, ತ್ರೇತಾಯುಗವಾಗಬಹುದು. ನಮ್ಮಂತಹ ಪಾಪಿಷ್ಟರು ಇದ್ದಾಗಲೇನೆ ಅದು ಕಲಿಯುಗವಾಗಲಿಕ್ಕೆ ಸಾಧ್ಯ. ಹಾಗಾದ್ರೆ ಕಲಿಯುಗ ಬರಬೇಕು ಅಂತಂದ್ರೆ ಮೂಲವಾಗಿ ಯಾದವರನ್ನೇ ನಾನು ನಾಶ ಮಾಡಿ ಹಾಕಿದರೆ ಅವರ ಕುಟುಂಬದೊಳಗೆ, ಅವರ ವಂಶದೊಳಗೆ ಯಾವ ದೇವತೆಗಳೂ ಹುಟ್ಟಿ ಬರುವುದಿಲ್ಲ. ಇದು ಕೃಷ್ಣನ ವಿಚಾರ. ಅಂದ್ರೆ ಬ್ರಾಹ್ಮಣನ ಶಾಪವೂ ಅಷ್ಟೇ ಮಹತ್ವ, ಕೃಷ್ಣನ ಬುದ್ಧಿವಂತಿಕೆಯೂ ಅಷ್ಟೇ ಮಹತ್ವ. ಈ ಶಾಪವನ್ನು ಕೃಷ್ಣ ಏನಾದ್ರೂ ಮೀರಿ ಬಿಟ್ಟಿದ್ದ ಅಂತಂದ್ರೆ ಇವತ್ತು ನಾವೆಲ್ಲರೂ ಕೃತಯುಗದೊಳಗೆ ರಾರಾಜಮಾನರಾಗಿ ಬಿಡ್ತಿದ್ದೀವಿ. ಯಾಕಂದ್ರೆ 100ನೇ ತಲೆಮಾರು, 150ನೇ ತಲೆಮಾರಿನವರೆಗೂ ಕೂಡ ಯಾದವರ ವಂಶ ಇಲ್ಲೆಲ್ಲ ಇರ್ತಿತ್ತು. ಹಾಗಾಗಿ ವರಶಾಪಗಳನ್ನು ಅವಾಯ್ಡ್ ಮಾಡುವುದು ಏನಿದೆ, ವರಶಾಪಗಳನ್ನು ಪಕ್ಕದಲ್ಲಿ ಇಡುವುದು ಏನಿದೆ, ಮಸಾಲೆ ಪುಡಿ, ಮೆಣಸಿನಕಾಯಿ ಹಾಕದ, ಉಪ್ಪು ಹಾಕದ ಹುಳಿ ಇದ್ದಾಗೆ ಅದು ಹೇಗೆ ನೀರಸವಾಗಿರ್ತದೆ, ಹಾಗೆ ಮಹಾಭಾರತ ವರಶಾಪಗಳನ್ನು ಪಕ್ಕಕ್ಕೆ ಇಟ್ಟಾಗ ಅಷ್ಟು ನೀರಸವಾಗಿ ಬಿಡ್ತದೆ. ಆದ್ದರಿಂದಾಗಿ ವರಶಾಪ ಇದು ಅತ್ಯಂತ ಅನಿವಾರ್ಯ. ಇನ್ನ ಕರ್ಣ ಯಾರ ಅವತಾರ? ಕರ್ಣ ಸೂರ್ಯನ ಅವತಾರ. ಪರಶುರಾಮ ದೇವರ ಶಿಷ್ಯ, ಮಹಾದಾನಿ, ತಪಸ್ವಿ.
ಹಾಗಾಗಿ ಕರ್ಣ ದೊಡ್ಡ ದೇವತೆ. ಇವತ್ತಿನ ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಹಾಭಾರತವನ್ನು ಓದದ ಅನೇಕ ಸಾತ್ವಿಕರು ಕೂಡ ಕರ್ಣ ಇವನು ಹೀರೋ, ಅವ್ರು ಯಾರು ದುಷ್ಟರಂತ ನಾ ಹೇಳಿಲ್ಲ, ಸಾತ್ವಿಕರು. ಆದ್ರೆ ಶ್ರೀಮದಾಚಾರ್ಯ ಸಂಪರ್ಕದಲ್ಲಿ ಬಂದಿಲ್ಲ ಅಷ್ಟೇ. ಕರ್ಣ ಹೀರೋ. ಈಗೇನು ಕ್ಷುದ್ರವಾಗಿ ಏನು ಜಾತಿವಾದ ನಡೀತಾ ಇದೆಯಲ್ಲ, ಆ ಜಾತಿವಾದದಿಂದ ಅಲ್ಲೂ ಆಗ ಕಾಲಕ್ಕೂ ಜಾತಿವಾದ ಇತ್ತು. ಹಾಗಾಗಿ ಕರ್ಣನನ್ನು ತುಳಿದರು ಅಂತ ತಾವ್ಯಾರಾದ್ರೂ ಓದಿರ್ಬೋದು, ಓದದೇ ಇರ್ಬೋದು. ಅನೇಕ ಪುಸ್ತಕಗಳಿವೆ. ಹಿಂದಿ ಮರಾಠಿಯಲ್ಲಿ ಅಂತೂ ತುಂಬಾ ಇದೆ. ಕನ್ನಡದೊಳಗೆ ಪರ್ವ ಮೊದಲಾದ ಅನೇಕ ಪುಸ್ತಕಗಳಿವೆ. ಬೇಕಾದ್ರೆ ಯಾರಾದ್ರೂ ಓದ್ಬೋದು. ಪರ್ವ ಅಂತೂ ಇಲ್ಲಿರುವ ಎಲ್ಲ ಹಿರಿಯರು ಓದಿರಬಹುದು ಅಂತ ನಾನು ಭಾವಿಸಿದ್ದೇನೆ. ಅಲ್ಲೆಲ್ಲ ಹೇಳಿದ್ದಾರೆ. ನಮಗೂ ಇದು ಸರಿ ಅನಿಸುತ್ತೆ. ಯಾಕೆ ಕರ್ಣ ಒಬ್ಬ ಸೂತ ಜಾತಿಯೊಳಗೆ ಹುಟ್ಟಿದ. ಹಾಗಾಗಿ ಅವನು ಎಷ್ಟು ದಾನ ಮಾಡ್ತಾ ಇದ್ದ, ಎಷ್ಟು ಪರಾಕ್ರಮಿಯಾಗಿದ್ದ, ಎಷ್ಟು ಬಲಿಷ್ಠನಾಗಿದ್ದ, ಪರಶುರಾಮ ದೇವರ ಶಿಷ್ಯನಾಗಿದ್ದ. ಆದರೂ ಈ ಏನಂತಾರೆ ಮಹಾಭಾರತ ಹೇಳುವ ಬ್ರಾಹ್ಮಣರು ಕರ್ಣನನ್ನು ಮೆಟ್ಟಿದರು, ಕರ್ಣನನ್ನು ತುಳಿದರು, ಅರ್ಜುನನನ್ನು ಹೀರೋ ಮಾಡಿದರು ಅಂತ ನಮಗೂ ಸರಿಯಾಗಿ ಯಾರಾದರೂ ಒಬ್ಬ ಒಳ್ಳೆ ಉಪನ್ಯಾಸ ಮಾಡಿಬಿಟ್ರೆ ಮನವರಿಕೆ ಆಗಿಬಿಡ್ತದೆ. ನಮ್ಮ ಮಹಾಭಾರತ, ನಮ್ಮ ರಾಮಾಯಣ, ನಮ್ಮ ಇತಿಹಾಸವನ್ನು ನಾವು ಚೆನ್ನಾಗಿ ಗಮನಿಸಿದಾಗ ಎಷ್ಟೆಲ್ಲ ಸೊಗಸಾಗಿ ತಿಳಿಸಿಕೊಡ್ತಾರೆ ಅಂತಂದ್ರೆ, ಕರ್ಣನಿಗೆ ಯಾಕೆ ಈ ಎಂಥ ದುರವಸ್ಥೆ ಬಂತು ಅಂದ್ರೆ, ಮೊದಲಿಗೆ ಎಂದಿಗೂ ಕೂಡ ಧರ್ಮ ಮಾರ್ಗದೊಳಗೆ ಕರ್ಣ ಸಪೋರ್ಟೇ ಮಾಡಲಿಲ್ಲ. ಧಾರ್ಮಿಕರು ಯಾರು? ಪಾಂಡವರು. ಹೌದಾ? ಎಲ್ಲರಿಗೂ ನಿಶ್ಚಿತವಾದ ವಿಷಯನ. ಅಲ್ಲಿ ಯಾವ್ದಾದ್ರು ಡೌಟ್ ಇತ್ತು ಅಂದ್ರೆ ಕ್ಲಿಯರ್ ಮಾಡ್ತೇನೆ. ಧಾರ್ಮಿಕರು ಯಾರು? ಪಾಂಡವರು. ಪಾಂಡವರಿಗೆ ಫೇವರ್ ಆಗಿ ಪಾಂಡವರನ್ನು ಸಪೋರ್ಟ್ ಮಾಡ್ತಾ ಧರ್ಮ ಮಾರ್ಗದೊಳಗೆ ಒಂದು ಹೆಜ್ಜೆಯನ್ನಾದ್ರೂ ಕರ್ಣ ಇಟ್ಟಿದ್ದಾನೆ? ಯಾರಾದ್ರೂ ಹೇಳ್ತೀರಾ? ಯಾಕೆ ಈ ತರಹದ ಬುದ್ಧಿ ಬಂತು ಕರ್ಣನಿಗೆ? ಇಡೀ ಜೀವನದೊಳಗೆ ಪಾಂಡವರ ಅಗೇನ್ಸ್ಟ್ ಆಗಿ, ಪಾಂಡವರ ವಿರುದ್ಧವಾಗಿಯೇನೆ ಹೋರಾಡುವ ಬುದ್ಧಿ ಯಾಕೆ ಬಂತು ಕರ್ಣನಿಗೆ? ಅಂದರೆ ಶ್ರೀಮದಾಚಾರ್ಯರು ಎಂದಿಗೂ ಮುಖ ನೋಡಿ ಮಣೆ ಹಾಕುವವರಲ್ಲ. ಶ್ರೀಮದಾಚಾರ್ಯ ಅವನ ಇತಿಹಾಸ ಕಿತ್ತಿ ತೆಗಿತಾರೆ. ಹಿಂದಿನ ಜನ್ಮಕ್ಕೆ ಹೋಗ್ತಾರೆ, ಅದರ ಹಿಂದಿನ ಜನ್ಮಕ್ಕೆ ಹೋಗ್ತಾರೆ, ಅದರ ಹಿಂದಿನ ಜನ್ಮಕ್ಕೆ ಹೋಗ್ತಾರೆ. ಹಿಂದಿನ ಜನ್ಮದೊಳಗೆ ಕರ್ಣ ಯಾರು? ಸುಗ್ರೀವ. ಸೂರ್ಯನೇ ಸುಗ್ರೀವನಾಗಿ ಹುಟ್ಟಿದ್ದ. ಸುಗ್ರೀವ ಏನ್ ಮಾಡಿದ? ಏನಿಲ್ಲ, ಸಣ್ಣ ಕೆಲಸವನ್ನು ಮಾಡಿದ. ತನ್ನ ಸ್ವಾರ್ಥಕ್ಕಾಗಿ ಅಣ್ಣನಾದ ವಾಲಿಯನ್ನು ಸಂಹಾರ ಮಾಡಿಸಿದ. ವಾಲಿಯನ್ನು ಸಂಹಾರ ಮಾಡಿದ್ದು ರಾಮ. ದೊಡ್ಡ ಸಾವು. ವಾಲಿ ಉದ್ಧಾರನಾಗಿ ಬಿಟ್ಟ. ರಾಮನ ಕೈಯೊಳಗೆ ಸತ್ತದ್ದಕ್ಕಾಗಿ ವಾಲಿ ಉದ್ಧಾರನಾಗಿ ಬಿಟ್ಟ. ಆದರೆ ಅಣ್ಣನ ಸಾವಿಗೆ ಕಾರಣನಾದವನು ಯಾರು? ಸುಗ್ರೀವ. ಆದ್ದರಿಂದಾಗಿ ಏನೋ ವಿನಾಕಾರಣ ಅಣ್ಣನ ಸಾವಿಗೆ ಕಾರಣನಾಗಿರೋದರಿಂದಾಗಿ ಅವನಲ್ಲಿ ಏನಾಯ್ತು ಅಂದ್ರೆ ಸಹಸ್ರವರ್ಣಿ ಎಂಬಂತ ರಾಕ್ಷಸ ಕರ್ಣನಲ್ಲಿ ಸೇರಿಕೊಂಡ್ಬಿಟ್ಟ. ಇದರಿಂದ ನಮಗೆ ಎಚ್ಚರಿಕೆ ಏನು ಕೊಡ್ತಾರೆ ಅಂತಂದ್ರೆ, ಅನೇಕ ಪ್ರಸಂಗದೊಳಗೆ ನಮ್ಮ ಹಿರಿಯರ ವಿರುದ್ಧ ಸುಪಾರಿಯನ್ನು ಕೊಡ್ತೇವೆ, ಹಿರಿಯರನ್ನು ಪೀಡಿಸ್ತೇವೆ, ಹಿರಿಯರನ್ನು ದಂಡಿಸ್ತೇವೆ, ಹಿರಿಯರಿಗೆ ಬಹಳ ಅವಮಾನಗಳನ್ನು ಮಾಡ್ತೇವೆ. ಈ ಯಾವುದನ್ನು ಮಾಡಿದಾಗಲೂ ಕೂಡ ಕರ್ಣನ ಸೂರ್ಯನಂತ ಸೂರ್ಯನಿಗೆ ಈ ದುರವಸ್ಥೆ ಬಂದಾಗ ನಾವು ಯಾವ ಮೂಲೆಯ ಕಸ? ಈ ಎಚ್ಚರಿಕೆ ಬರುವುದೇ ಶ್ರೀಮನ್ ಮಹಾಭಾರತ ಗ್ರಂಥದಿಂದ. ಇನ್ನೆಲ್ಲೂ ಸಿಗೋದಿಲ್ಲ ಈ ಎಚ್ಚರಿಕೆ. ಹಾಗಾಗಿ ಆ ಸಹಸ್ರವರ್ಮಿ ಎನ್ನುವಂತ ದೈತ್ಯ ರಾಕ್ಷಸ ಆ ಕರ್ಣನಲ್ಲಿ ಸೇರಿಕೊಂಡದ್ದಕ್ಕಾಗಿ ಅವನ ಜಡ್ಜ್ಮೆಂಟ್ಗಳು, ಅವನ ನಿರ್ಣಯಗಳು ಯಾವುದು ಸರಿಯಾಗಲಿಲ್ಲ. ಪರಶುರಾಮ ದೇವರ ಅದ್ಭುತವಾದ ಸೇವೆಯನ್ನು ಮಾಡಿದ. ಪರಶುರಾಮ ದೇವರು ಪೂರ್ಣ ಅನುಗ್ರಹವನ್ನು ಮಾಡಿ ದಿವ್ಯವಾದ ಧನುಸ್ಸು ಕೊಡ್ತಾರೆ, ರಥ ಕೊಡ್ತಾರೆ. ಆದರೆ ಆ ದೈತ್ಯ ಮನೆಯೊಳಗೆ, ಮನಸ್ಸಿನೊಳಗೆ ಇದ್ದದ್ದಕ್ಕಾಗಿ ಏನ್ ಸಣ್ಣ ಎಡವಟ್ಟಾಗತ್ತೆ ಅಂದ್ರೆ, ಪರಶುರಾಮ ದೇವರು ಕೇಳ್ತಾರೆ, ಏನೋ ಮಾರಾಯ, ಯಾರು ನೀನು, ಇಲ್ಯಾಕೆ ಬಂದೆ? ಸ್ವಾಮಿ, ನಾನು ಬ್ರಾಹ್ಮಣ, ನಿಮ್ಮ ಗೋತ್ರದವನೇ, ನಾನು ವಿದ್ಯಾಭ್ಯಾಸಕ್ಕೆ ಬಂದೀನಿ ಅಂತ ಹೇಳಿಬಿಟ್ಟ. ಪರಶುರಾಮ ದೇವರು, ಭಲೇ ಭೇಷ್, ಬಹಳ ಸಂತೋಷ ಮಾರಾಯ, ನಾ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಮಾತ್ರ ವಿದ್ಯೆ ಕೊಡ್ತೇನೆ, ಬಾ ಅಂತ ಹೇಳಿದ್ರು. 4 ವರ್ಷದೊಳಗೆ ಸಮಗ್ರವಾದ ವಿದ್ಯೆಯನ್ನು ಕೊಟ್ಟರು.
ಸರ್ವಜ್ಞನಾದ ಪರಶುರಾಮ ದೇವರ ಅನುಗ್ರಹದಿಂದ ಅದ್ಭುತವಾದ ರಥ ಕೊಟ್ಟರು, ಅದ್ಭುತವಾದ ಧನುಸ್ಸು ಕೊಟ್ಟರು. ಕೊನೆಗೆ ಮಲಗಿದ್ದ ಪರಶುರಾಮ ದೇವರು ಮಲಗಿದ್ರು. ಮಲಗಿದಾಗ ಹುಳ ಬಂದು ಪರಶುರಾಮ ದೇವರ ಕರ್ಣನ ತೊಡೆ ಹೊರಿತು ರಕ್ತ ಪರಶುರಾಮ ದೇವರ ಬೆನ್ನಿನಲ್ಲೆಲ್ಲ ರಕ್ತ ಸೇರಿಕೊಂಡಿತ್ತು. ಎದ್ರು. ಮಗನೇ, ಗಡ್ಡಿ ಗೆಣಸು ತಿನ್ನುವ ಬ್ರಾಹ್ಮಣನಿಗೆ ಒಂದ್ ಸಣ್ಣ ಹುಳ ಕಡಿತದೋ ಇಲ್ಲೋ ಗೊತ್ತಿಲ್ಲ ಈ ಸಭಾಂಗಣದೊಳಗೆ. ಇಲ್ಲಂತೂ ಯಾವ ಹುಳಗಳಿಲ್ಲ, ಆದ್ರೆ ಮನೆಯೊಳಗಿದ್ದಾಗೆ ಒಂದು ಟೆನ್ಷನ್ ಆಗುತ್ತೆ, ಹುಳ ಬರಬಹುದು ಕಡಿಬಹುದು ಅಂತೇಳಿ ಓಡಮ ಸಚ್ಕೊಂಡು ನಾವು ಬಂದು ನಿಂತಿರ್ತೇವೆ. ಇಂಥ ಬ್ರಾಹ್ಮಣನಿಗೆ ಪಾರು ತೂತು ಮಾಡಿದಾಗ್ಲೂ ನಿನಗೆ ತ್ರಾಸ ಆಗಿಲ್ಲ ಅಂತಂದ್ರೆ ನೀನ್ ಬ್ರಾಹ್ಮಣನಲ್ಲ, ಕರೆ ಯಾವ ರೀತಿ ಹೇಳು ಅಂತ ಹೇಳಿದ್ರು. ನಾನು ಕ್ಷತ್ರಿಯ. ಮಹಾಸ್ವಾಮಿಗಳವರ ವಾಹನ ಬರೋದಿದೆ. ಗೇಟ್ ಮುಂದೆ ಯಾರು ವಾಹನಗಳನ್ನು ನಿಲ್ಲಿಸಿದ್ದೀರಿ ದಯಮಾಡಿ ಅದನ್ನು ಪಕ್ಕಕ್ಕೆ ಸರಿಸಬೇಕು ಅಂತ ತಿಳಿಸಿದ್ದಾರೆ. ಆದ್ದರಿಂದಾಗಿ ಯಾರದಿದೆ ಸ್ವಲ್ಪ ಅದರ ಕಡೆ ಗಮನವನ್ನು ಕೊಡಿ. ಹಾಗಾಗಿ ಏನಾಯ್ತು ಅಂತಂದ್ರೆ, ಹಿರಿಯರ ಮುಂದೆ ಆಡಿದ ಸಣ್ಣ ಸುಳ್ಳು ಅದು ಬಯಲಾಯ್ತು. ಸುಳ್ಳು ಎಂದಿಗೂ ಬಯಲಾಗದೆ ಉಳಿಯೋದಿಲ್ಲ. ಇವತ್ತೋ ನಾಡ್ದೋ ಎಂದಾದ್ರೂ ಬಯಲಾಗಲಿಕ್ಕೆ ಬೇಕು. ಬಯಲಾಯ್ತು. ಬಯಲಾಗೋದಕ್ಕೆ ಏನಾಯ್ತು, ಸಣ್ಣ ಶಾಪ ಕೊಟ್ಟು ನೀ ಎಲ್ಲಿ ಸ್ಪರ್ಧೆ ಮಾಡ್ತೀಯ ಅಲ್ಲಿ ಸೋತು ಹೋಗ್ತೀಯ ಅಂತಂದ್ರು. ಪಾಂಡವರ ಜೊತೆಗೆ ನಿರಂತರ ಸ್ಪರ್ಧೆ ಮಾಡಿದ. ಪಾಂಡವರ ಜೊತೆಗೆ ಅರ್ಜುನ ಜೊತೆ ಹಠನಕ ಸೋತು ಹೋದ. ಯಾಕೆ ಅಂದ್ರೆ ಎರಡು ದುರವಸ್ಥೆ. ಒಂದು ಅಧರ್ಮದ ಪರವಾಗಿ ಹೋರಾಡಿದ, ಪರಶುರಾಮ ದೇವರ ವರವಿದ್ದರೂ ಅರ್ಜುನನ ಎದುರಿಗೆ ಸೋತ. ಅಧರ್ಮದ ಪರವಾಗಿ ಯಾಕೆ ಹೋರಾಡಿದ? ಹಿಂದೆ ಮಾಡಿದ ಸಣ್ಣ ಪಾಪ, ಆ ಪಾಪಕ್ಕಾಗಿ ಅಧರ್ಮದ ಪರವಾಗಿ ಹೋರಾಡಿದ. ಇಂದು ಮಾಡಿದ ಗುರುಗಳಿಗೆ ಒಂದು ಸಣ್ಣ ಸುಳ್ಳು, ಅದಕ್ಕಾಗಿ ಏನಾಯ್ತು ಅಂತಂದ್ರೆ ಅರ್ಜುನನ ಎದುರಿಗೆ ನಿರಂತರವಾಗಿ ಸೋತ. ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, 16 ಬಾರಿ ಸೋತ. ಈ ಕಥೆಯನ್ನು ಇಲ್ಲಿ ಪರಶುರಾಮ ದೇವರು ಕೊಟ್ಟ ವರ ಶಾಪಗಳನ್ನು ಗಮನಿಸಿದಾಗ, ಈ ಕರ್ಣನ ಹಿಸ್ಟ್ರಿಯನ್ನು ನಾವು ತೆಗೆದು ನೋಡಿದಾಗ ನಮಗೆ ಎಚ್ಚರಿಕೆ ಬರ್ತದೆ. ನಮ್ಮ ತಂದೆ ತಾಯಿ, ನಮ್ಮ ಗುರುಗಳ ಮುಂದೆ ನಾವು ಎಷ್ಟು ಸುಳ್ಳು ಹೇಳಿದ್ದೇವೆ. ಹಾಗಾದ್ರೆ ಒಂದೊಂದು ಸುಳ್ಳಿಗೂ ನಮ್ಮ ಅವಸ್ಥೆ ಏನಾಗಲಿ. ಅದಕ್ಕಾಗಿ ಇವತ್ತು ನಮಗಿಂತಲೂ ದುರ್ಬಲರು ನಮ್ಮನ್ನು ಸೋಲಿಸ್ತಾ ಇದ್ದಾರೆ. ನಾವು ಯಾರ ಎದುರಿಗೆ ಸೋತಿದ್ದೇವೆ? ಋಷಿ ಮುನಿಗಳ ಮುಂದೆ ಸೋತಿಲ್ಲ. ನಾವು ಯಾರ ಮುಂದೆ ಸೋತಿದ್ದೇವೆ? ದೇವತೆಗಳ ಮುಂದೆ ಸೋತಿಲ್ಲ. ನಾವು ಎಲ್ಲಿ ಸೋತಿದ್ದೇವೆ ಅಂತಂದ್ರೆ, ನಮಗಿಂತಲೂ ಯಾರು ದುರ್ಬಲರಾಗಿದ್ದಾರೆ ಅವರೇ ನಮ್ಮ ಮೇಲೆ ರಾಜ್ಯ ಮಾಡ್ತಾ ಇದ್ದಾರೆ, ನಮ್ಮನ್ನು ತುಳಿತಾ ಇದ್ದಾರೆ. ಯಾಕೆ ಈ ದುರವಸ್ಥೆ ನಮಗೆ ಅಂದರೆ, ಗುರು ಹಿರಿಯರಿಗೆ ಅವರ ಎದುರಿಗೆ ಮಾತಾಡಿದ ಸಣ್ಣ ಸಣ್ಣ ಸುಳ್ಳುಗಳು, ಆ ಸುಳ್ಳುಗಳಿಂದ ಸಿಕ್ಕಂತಹ ಶಾಪ, ಆ ಶಾಪದ ಪ್ರಭಾವದಿಂದ ಈ ಕೆಟ್ಟದಾದ ದುರವಸ್ಥೆಯೊಳಗೆ ನಾವು ಮುಳುಗಿ ಎದ್ದಿದ್ದೇವೆ. ಈ ಪಾಪವನ್ನು ಕಳೆದುಕೊಳ್ಳುವುದಕ್ಕೂ ಕೂಡ ಶ್ರೀಮನ್ ಮಹಾಭಾರತ ಮೂಲ ಕಾರಣ. ಸೊ ಹಾಗಾಗಿ ಇನ್ನು ಮುಂದೆ ನಮ್ಮ ಗುರುಗಳ ಮುಂದೆ, ನಮ್ಮ ಹಿರಿಯರ ಮುಂದೆ, ತಂದೆ ತಾಯಿಗಳ ಮುಂದೆ ಸುಳ್ಳು ಹೇಳಬಾರದು ಎನ್ನುವ ಎಚ್ಚರಿಕೆಯನ್ನು ತಂದುಕೊಡುತ್ತೆ. ಒಂದು ಬಾರಿ ಕೇಳಿದಾಗ, ಹೊರಗೆ ದೊಡ್ಡ ಗ್ರೌಂಡ್ ಇದೆ ಮಾತಾಡ್ಲಿಕ್ಕೆ, ದಯಮಾಡಿ ಆ ಕಾರ್ನರ್ ತುಂಬಾ ಇದು ಮಹಾಭಾರತ ವರ ಶಾಪಗಳನ್ನು ನೋಡಿದಾಗ ನಮಗೆ ಎಚ್ಚರಿಕೆ ಕೊಡುತ್ತೆ. ಎಂಥೆಂಥ ಪ್ರಸಂಗದೊಳಗೆ ದ್ರೌಪದಿಯನ್ನು ಪಡೆಯುವುದಕ್ಕಾಗಿ ಕರ್ಣ ಬಂದ. ಕರ್ಣನ ಕೈಲಿ ಆಗಲಿಲ್ಲ. ಅರ್ಜುನ ಎತ್ತಿದ. ಭಾರಿ ಯುದ್ಧವಾಯಿತು. ಯುದ್ಧವಾದಾಗ ಕರ್ಣ ಪಲಾಯನ ಮಾಡಿ ಓಡಿ ಹೋಗಿಬಿಡ್ತಾನೆ. ಯಾಕೆ? ಪರಶುರಾಮ ದೇವರ ವರವಿದ್ದಾಗ ಕರ್ಣ ಯಾಕೆ ಸೋತೆ? ಯಾಕೆ? ಅವನು ಮಾಡಿದ ತಪ್ಪಿನೇನು. ಇವತ್ತು ನಾವೇನ್ ಮಾಡ್ತೇವೆ? ಆದರೆ ದೇವತೆಗಳಿಗಿರುವ ಪ್ಲಸ್ ಪಾಯಿಂಟ್, ನಮಗಿರುವ ಮೈನಸ್ ಪಾಯಿಂಟ್ ಏನು? ಈ ವಿಷಯವನ್ನು ನೋಡಿದಾಗ ನನಗೆ ಈಗ ತಲೆಯಲ್ಲಿ ಬಂತು. ಏನು ಅಂದ್ರೆ, ದೇವತೆಗಳಿಗೆ ಶಿಕ್ಷೆ ಕೊಡುವವರು ಒಬ್ಬರಿದ್ದಾರೆ, ನಮ್ಮ ತಪ್ಪು ಮಾಡಿದಾಗ ನಮಗೆ ಶಿಕ್ಷೆ ಕೊಡುವವರು ಯಾರಿಲ್ಲ. ಆದ್ರಿಂದಾಗಿ ನಾವು ತಪ್ಪನ್ನು ಸುಧಾರಿಸಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ತಪ್ಪನ್ನೇ ಗುಣವಾಗಿ ಮಾರ್ಪಾಡು ಮಾಡಿಬಿಡ್ತೇವೆ. ಈಗ ನಾನು ಯಾವಾಗಲೂ ಹೇಳುವ ಮಾತು, ಇಲ್ಲಿ ಅನೇಕ ತಾಯಂದ್ರು ಕುಳಿತುಕೊಂಡಿದ್ದೀರಿ. 8:30ಕ್ಕೆ ನಮ್ಮ ಹುಡುಗ ಸ್ಕೂಲ್ನಲ್ಲಿ ಇರಬೇಕು. 8:40ಕ್ಕೆ ಯಾರು ಕಳಿಸ್ತೀರಿ? 8:50ಕ್ಕೆ ಯಾರು ಕಳಿಸ್ತೀರಿ?
ಯಾರಿಗೆ ಧೈರ್ಯವಿದೆ, ಒಂದಿನ ಎರಡು ದಿನ ಅಲ್ಲ, ಮೇಲಿಂದ ಮೇಲೆ. ಅಥವಾ ಆ 8:15 ಕಳಿಸ್ಬೇಕು ಅಂತ 4 ಕೇಳ್ತಾಳೆ, 5 ಕೇಳ್ತಾಳೆ, ತನ್ನ ನಿದ್ದೆ ಹಾಳು ಮಾಡ್ಕೊಳ್ತಾಳೆ, ತನ್ನ ಆಲಸ್ಯ ದೂರ ಮಾಡ್ತಾಳೆ, ಶ್ರಮ ಪಡ್ತಾಳೆ, ಕಷ್ಟಪಡ್ತಾಳೆ, ಲಗ ಹೊಡಿತಾಳೆ, ಅಡಿಗೆ ಮಾಡ್ತಾಳೆ, ಏನೋ ಮಾಡಿ ಅವನಿಗೆ ಕೊನೆಗೆ ಆಟೋದವನು ಬರದೇ ಇದ್ರೆ ತಾನೇ ಗಾಡಿ ಕಲ್ತು ಗಾಡಿ ಮೇಲೆ ಕೂತ್ಕೊಂಡು ಸ್ಕೂಲಿಗೆ ಒಯ್ದು ಹಾಕ್ತಾಳೆ. ಯಾಕೆ ಇಷ್ಟೆಲ್ಲ ಶ್ರಮ ಪಡ್ಬೇಕು? 10 ನಿಮಿಷ ತಡ ಆದ್ರೂ ಆಗಲಿ. ಪೇರೆಂಟ್ಸ್ ಮೀಟಿಂಗ್ ನೊಳಗೆ ಹಚ್ಚ ಹುಚ್ಚ ಕ್ಲಾಸ್ ತಗೋತಾರೆ. ಏನಂತಾರೆ, ಮಾರ್ಕ್ಸ್ ಕಡಿಮೆ ಆಗತ್ತೆ. ಮಾರ್ಕ್ಸ್ ಕಡಿಮೆ ಆಯ್ತು ಅಂತಂದ್ರೆ ಉನ್ನತಿ ಸಿಗೋದಿಲ್ಲ. ಶಿಕ್ಷೆ ಕೊಡುವವರ ಹೆದರಿಕೆ ಇದೆ, ಆದ್ದರಿಂದಾಗಿ ತಪ್ಪು ನಾವು ಯಾರೂ ಮಾಡುವುದಿಲ್ಲ. 6:15 ಸಂಧ್ಯಾ ವಂದನ ಮಾಡಬೇಕು, ಬಿಟ್ಟರೆ ಬೈಯೋರು ಯಾರಿದ್ದೀರಿ? ಮಗನಿಂದ 6:15 ಸಂಧ್ಯಾ ವಂದನವನ್ನು ಮಾಡಿಸುವುದಕ್ಕಾಗಿ ಇಷ್ಟೆಲ್ಲ ಲಗ ಹೊಡೆಯುವ ಯಾವ ತಾಯಿ ಇದ್ದಾರೆ? ಯಾಕೆಂದ್ರೆ ಸಂಧ್ಯಾ ವಂದನ ಬಿಟ್ಟರೆ ಬೈಯೋರು ಯಾರಿದ್ದಾರೆ? ದೇವರ ಪೂಜೆ ಬಿಟ್ಟರೆ ಬೈಯೋರು ಯಾರಿದ್ದಾರೆ? ಆಫೀಸಿಗೆ ತಡ ಮಾಡಿದ್ರೆ 1 ದಿನದ ಸ್ಯಾಲ್ರಿ ಕಟ್ ಆಗುತ್ತೆ. ದೇವರ ಪೂಜೆ ಬಿಟ್ಟರೆ ಏನ್ ಕಟ್ ಮಾಡೋರು ಇದ್ದಾರೆ ನಮಗೆ? ಅತಿಥಿ ಅಭ್ಯಾಗತರಿಗೆ, ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕದೇ ಇದ್ದರೆ ನಮಗೆ ಯಾರು ಬೈಯೋರಿದ್ದಾರೆ? ಧರ್ಮ ಮಾರ್ಗದೊಳಗೆ ನಮಗೆ ಶಿಕ್ಷೆ ಕೊಡುವವರು ಯಾರೂ ಇಲ್ಲ. ಇಲ್ಲಿಯವರೆಗೂ ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಳಗದವರು ಯಾರು ಗೋಪಾಲ 6:15 ಆಯ್ತು ಸಂಧ್ಯಾ ವಂದನ ಮಾಡು ಅಂತ ನನಗೆ ಯಾರು ಹೇಳಿಲ್ಲ. ಕದಾಚಿತ್ ಸ್ವಲ್ಪ ತಡ ಆಗಲಿ ಎಕ್ಸ್ಕ್ಯೂಸ್ ಕೊಡ್, ಬಿಡ್ತೀಯ ಬಿಡು, ಮನೆಗೆ ಯಾರ ಮುಂದೆ ಹೇಳುವುದಿಲ್ಲ, ಬಿಟ್ಬಿಡು. ಅಂದ್ರೆ ಈ ಎಲ್ಲದರಿಂದಲೂ ನಮಗೆ ವರಶಾಪಗಳು ಬರಲಿಕ್ಕೆ ಸಾಧ್ಯತೆ ಇದೆ. ದೇವತೆಗಳಿಂದೋ, ಮಂತ್ರಗಳಿಂದಲೋ, ನಾವು ಮಾಡುವ ದೈನಂದಿನ ಕರ್ಮಗಳಿಂದಲೋ ವರಶಾಪಗಳು ಬರಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿಯೇ ಆಯುಷ್ಯ ಕಡಿಮೆಯಾಗತ್ತೆ, ರೋಗಗಳು ಹೆಚ್ಚಾಗತ್ತೆ, ರುಜಿನಗಳು ಬಹಳವಾಗತ್ತೆ, ಮುಖದ ಮೇಲೆ ಒಳ್ಳೆ ಸುಲಕ್ಷಣ ಇರುವುದಿಲ್ಲ, ತುಂಬಾ ಪೀಡೆ ಆಗತ್ತೆ, ಹಿಂಸೆ ಆಗತ್ತೆ, ರಾತ್ರಿ ಮಲಗಿದ್ರು ಬೇಚಾನ್ ನಿದ್ರೆ ಆಗುವುದಿಲ್ಲ. ಎಷ್ಟು ರಿಲ್ಯಾಕ್ಸ್ ಮಾಡ್ಬೇಕು ಅಂತ ಹೋದ್ರೆ ಏನೋ ಒಂದು ಟೆನ್ಷನ್ಗಳು ಅಪ್ಪಳಿಸಿಕೊಳ್ಳುತ್ತೆ, ಏನೇನೋ ಡಿಸ್ಟರ್ಬ್ಗಳಾಗತ್ತೆ. ಯಾಕೆ ಅಂತಂದ್ರೆ ಈ ತರಹದ ಸಾಧನೆಗಳಲ್ಲಿ ನಾವು ವಿಮುಖರಾಗಿ ಆ ದೇವತೆಗಳಿಂದ, ದೇವರುಗಳಿಂದ ಶಾಪಗಳನ್ನು ಪಡೆದದ್ದರಿಂದಾಗಿ ನಮಗೆ ಈ ತರಹದ ದುರವಸ್ಥೆಗಳು ಬರಲಿಕ್ಕೆ ಸಾಧ್ಯವಿದೆ. ಇದರ ಮೇಲೆ ಇನ್ನೊಂದು ಶಾಪ, ರುದ್ರದೇವರ ಅವತಾರರಾಗಿರ್ತಕ್ಕಂತಹ ಅಶ್ವತ್ಥಾಮಾಚಾರ್ಯ ಕಿರಿಯನಾದ ಅರ್ಜುನನ ಕೈಯಲ್ಲಿ ಯಾಕೆ ಸೋತರು? ಎಷ್ಟು ಬಾರಿ ಸೋತರು ಅಂದ್ರೆ, ಯುದ್ಧ ನಡೀತಾ ಇರ್ತದೆ, ಘನಘೋರವಾದ ಯುದ್ಧವಾಗ್ತಾ ಇರ್ತದೆ ಅರ್ಜುನನ ಜೊತೆಗೆ. ಹೇಳ್ತಾರೆ, ದುರ್ಯೋಧನ ಹೇಳ್ತಾರೆ, ಈ ಅರ್ಜುನನ ಜೊತೆಗೆ ನನಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ರಥ ತೆಗೆದುಕೊಂಡು ಪಲಾಯನ ಮಾಡಿಬಿಡ್ತಾರೆ. ಅಶ್ವತ್ಥಾಮ ಯಾರು? ಚಿರಂಜೀವಿ ಅಶ್ವತ್ಥಾಮ. ಯಾಕೆ ಹೀಗಾಯ್ತು? ಯಾಕೆ ಸೋತ? ಇದು ಒಂದು. ಎರಡನೇದು, ಯಥಾ ಪ್ರಕಾರ ಅಶ್ವತ್ಥಾಮಾಚಾರ್ಯರು ಕೂಡ ಅಧರ್ಮದೊಳಗೇ ಹೋರಾಡಿದರು. ಪೂರ್ಣ ಲೈಫ್ 70ನೇ ವರ್ಷಕ್ಕೆ 55 ಪ್ಲಸ್ 14 ಅಂತೂ 65ನೇ ವರ್ಷ ಪಾಂಡವರಿಗೆ ಇದ್ದಾಗ ಯುದ್ಧವಾಗಿತ್ತು. ಆಗ 10 ವರ್ಷಕ್ಕೆ ದೊಡ್ಡವರು ಅಶ್ವತ್ಥಾಮಾಚಾರ್ಯರು, ಅವರಿಗೂ 80-90. ಅಲ್ಲಿಯವರೆಗೂ ಕೂಡ ಅಧರ್ಮದೊಳಗೇನೇ ಯುದ್ಧ ಮಾಡಿದರು, ಅಧರ್ಮದ ಪಕ್ಷದಲ್ಲೇ ಇದ್ದರು. ಇನ್ನೊಂದು, ಕಿರಿಯನಾದ ಅರ್ಜುನನಿಂದ ಸೋತರು. ಈ ಎರಡು ಕಾರಣ, ಎರಡು ಮೈನಸ್ ಅವರಲ್ಲಿ. ಯಾಕೆ ಬಂತು ಈ ಮೈನಸ್? ಏನಿಲ್ಲ, ಸಣ್ಣ ಕಾರಣ. ಸಣ್ಣ ಹುಡುಗರಿದ್ದ ಆಟವಾಡ್ತಾ ಇದ್ರು. ನಾವೆಲ್ಲ ಆಟ ಆಡ್ತೀವಿ, ನೀವು ಆಡೋದಿಲ್ಲೋದಿಲ್ಲ, ಆಡ್ಬೇಕು, ಆಟ ಆಡ್ತೀವಿ. ಆಟ ಆಡುವಾಗ ಹಾಲು ಕುಡಿಯೋ ಟೈಮ್, ತುಂಬಾ ಆಯಾಸ ಆಗಿತ್ತು, ಹೈರಾಣ ಆಗಿತ್ತು, ಸುಸ್ತಾಗಿತ್ತು ಅಂದ್ರೆ ಒಂದು 10 ನಿಮಿಷ ಹೋಗಿ ಮನೆಗೆ ಹೋಗಿ ಹಾಲು ಕುಡಿದು ಬರ್ಬೇಕು. ಎಲ್ಲರೂ ನಾನು ಹಾಲು ಕುಡಿದೆ ಅಂತ ಹೇಳಿ ಕುಡಿಬೇಕು, ಸಂತೋಷದಿಂದಿರಬೇಕು. ದುರ್ಯೋಧನ ವಿಚಾರ ಮಾಡಿದ, ಈ ದರಿದ್ರ ಬ್ರಾಹ್ಮಣ, ಈ ನನ್ನ ಮಗ ಹಾಲು ಕುಡಿತಾನೆ ಅಂತಂದ್ರೆ ಇವನು ಸರಿಯಾದ ಹಾಲು ಕುಡಿದಿರೋದಲ್ಲ, ಇವನಿಗೆ ರುಚಿ ಹಚ್ಚಬೇಕು ಹಾಲಿನ ಅಂತ ಹೇಳಿ ಒಂದ್ ದಿವಸ, ಅಶ್ವತ್ಥಾಮ, ಇವತ್ತು ನನ್ನ ಮನೆಯ ಪಾರ್ಟಿ ಅದು, ಇವತ್ತೆಲ್ಲ ನಮಗೆಲ್ಲ ಪಾರ್ಟಿ ಕರಿತಿರ್ತಾರೆ, ನನಗೆ ಯಾರು ಕರೆದಿಲ್ಲ, ಕರಿಯೋರು ಇರ್ತಾರೆ, ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಿಷ್ಟೆ. ಬಾ ಭಕ್ತಿ ಪಾರ್ಟಿ ಮಾಡೋಣ, ಇವತ್ತಿನ ಹಾಲಿನ ಪಾರ್ಟಿ ಏನಿದೆ ನಮ್ಮಲ್ಲಿ ಹೇಳೋದು.
ಅಶ್ವತ್ಥಾಮ ಗೆಳೆಯ ಕರೆದಲ್ಲ ಅಂತ ಹೋದ. ಭಾರಿ ಕಮ್ಮಗ ಕಾಯಿಸಿದ ಏನಂತಾರೆ ಅದ್ಭುತ ಗೋಡಂಬಿ ಬಾದಾಮಿ ಪಿಸ್ತ ಎಲ್ಲ ಹಾಕಿ ಘಮ ಗಟ್ಟಿ ಹಾಲು ಕೊಟ್ಟು ಪುಣ್ಯಾತ್ಮ ಕುಡಿದ ಒಂದು ದಿನ ದುರ್ಯೋಧನನ ಮನೆಯ ಹಾಲು ಕುಡಿದ. ಅದಕ್ಕೇನಾಯ್ತು ಅಂತಂದ್ರೆ ಅಶ್ವತ್ಥಾಮಾಚಾರ್ಯ, ಅವರಪ್ಪ ದ್ರೋಣಾಚಾರ್ಯ, ಅಶ್ವತ್ಥಾಮಾಚಾರ್ಯರ ಮಾಮ ಯಾರು ಕೃಪಾಚಾರ್ಯ, ಈ ದ್ರೋಣಾಚಾರ್ಯ ಕೃಪಾಚಾರ್ಯ ಗೆಳೆಯ ಭೀಷ್ಮ, ಇವರು ಎಲ್ಲರೂ ಕೂಡ ಪಾಂಡವರ ಅಗೇನ್ಸ್ಟ್ ಆಗಿ ಅಧರ್ಮದೊಳಗೆ ಹೋರಾಡಿದ್ರು. ಅಂದ್ರೆ ಕುಟುಂಬದೊಳಗೆ ಯಾವನೋ ಒಬ್ಬ ದುಷ್ಟರ ಅನ್ನವನ್ನು ತಿಂದ ಅಂತಂದ್ರೆ ಇಡೀ ಕುಟುಂಬ ನಾಶವಾಗುತ್ತೆ. ದ್ರೋಣಾಚಾರ್ಯ ಎಂಥವರು ಅದನ್ನು ನಾವು ತಿಳಿಯೋಣ. ಮೊದಲಿಗೆ ಆಕಳಿಗೆ ಕಾಳುಗಳು ತಿನ್ನಿಸ್ಬೇಕು. ಇವತ್ತು ವರ್ಷಕ್ಕೊಮ್ಮೆ ಕೊಡು ಪಂಚಗವ್ಯ ತಗೊಳ್ಳೋದ್ರೊಳಗೆ ಕುಣಿದಾಡಿ ಬಿಡ್ತಾರೆ ಜನ. ಅದ್ರೊಳಗೂ ಆಚಾರ ಶಾಣೆತನ ಮಾಡಿ ಹಾಲೇ ಹೆಚ್ಚಾಕಿ ಮೊಸರೇ ಹೆಚ್ಚಾಕಿ ಏನಂತಾರೆ ಗೋಮೂತ್ರ ಗೋಮಯ ಅತ್ಯಲ್ಪ ಹಾಕಿದಾಗಲೂ ಅದು ಕುಡಿಲಿಕ್ಕೆ ಸಂಕಟ ಪಡ್ತೇವೆ. ಅಂಥದ್ದು ಆಕಳಿಗೆ ಕಾಳು ತಿನ್ನಿಸಿ ಗೋಮಯದೊಳಗೆ ಅಜೀರ್ಣವಾಗಿ ಬಂದ ಕಾಳುಗಳನ್ನು ಸ್ವಚ್ಛ ಮಾಡಿ ಅದನ್ನು ಬೇಯಿಸಿಕೊಂಡು ತಿನ್ನುವಂತ ಶುದ್ಧವಾದ ಧರ್ಮವನ್ನು ಅಖಂಡವಾಗಿ 600 ವರ್ಷದಿಂದ ಪರಿಪಾಲನೆಯನ್ನು ಮಾಡ್ತಾ ಬಂದಿರುವಂತ ದ್ರೋಣಾಚಾರ್ಯ ಮಗ ಮಾಡಿದ ಸಣ್ಣ ತಪ್ಪು. ಏನ್ ತಪ್ಪು? ದುರ್ಯೋಧನನ ಮನೆಯೊಳಗೆ ಮತ್ತೇನು ಓಡ್ಕ ಕುಡುದಿಲ್ಲ, ಶರೆ ಕುಡುದಿಲ್ಲ, ಮಾಂಸ ತಿಂದಿಲ್ಲ, ಇನ್ನೇನೋ ಅಂತಾರೆ ಮಾಡಬಾರ್ದು ಕೆಟ್ಟ ಕೆಲಸ ಮಾಡಿಲ್ಲ. ಏನ್ ಕುಡ್ದಾನೆ? ಹಾಲು ಕುಡ್ದಿದ್ದಾನೆ. ಆದ್ರೆ ಆ ಹಾಲು ಯಾರ್ದಾಗಿತ್ತು? ದುರ್ಯೋಧನ ಹಾಲಾಗಿತ್ತು. ಅಂದ್ಮೇಲೆ ಇಡೀ ಕುಟುಂಬ ಹಾಲಾಯ್ತು ಅಂತಂದ್ಮೇಲೆ ನಮ್ಮ ಮಕ್ಕಳಿಗೆ ಪಾನಿಪುರಿ ತಿನ್ನುವುದಕ್ಕಾಗಿ ನಾವೇ ಪಾಕೆಟ್ ಮನಿ ಕೊಟ್ರೆ ನಮ್ಮ ಕುಟುಂಬ ಏನಾಗ್ಲಿಕ್ಕಿಲ್ಲ. ವಿಚಾರವನ್ನು ಮಾಡೋಣ. ಇದು ಮಹಾಭಾರತದಿಂದ ನಮಗೆ ಸಿಗುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಇನ್ಸ್ಪೈರ್ ಇದು ಕಥೆ.